ಎಲ್ಲರಿಗೂ ನಮಸ್ಕಾರ. ಆತ್ಮೀಯರೇ, ಪುನರುಜ್ಜೀವನ ಚಳವಳಿ ಅಂತಕ್ಕಂಥ ವಿಷಯವನ್ನ ಮುಕ್ತಾಯಗೊಳಿಸಿದ ನಂತರ ಅದರ ಮುಂದುವರಿದ ಭಾಗವಾಗಿ ಸದ್ಯದ ಅವಧಿಯಲ್ಲಿ ನಾವು ಚರ್ಚೆ ಮಾಡ್ತಕ್ಕಂಥ ಮತ್ತೊಂದು ಪ್ರಮುಖ ವಿಷಯ ಏನಪ್ಪಾ ಅಂತಂದ್ರೆ ಭೌಗೋಳಿಕ ಸಂಶೋಧನೆಗಳು ಅಥವಾ ಭೌಗೋಳಿಕ ಅನ್ವೇಷಣೆಗಳು ಅಂತಕ್ಕಂಥ ವಿಷಯ. ಹೀಗಾಗಿ ಜಾಗತಿಕ ಇತಿಹಾಸದಲ್ಲಿ 15ನೇ ಶತಮಾನದ ಅಂತ್ಯ ಮತ್ತು 16ನೇ ಶತಮಾನದ ಆರಂಭವನ್ನ ಏನಂತ ಕರೀತಾರಪ್ಪ ಅಂತಂದ್ರೆ ದ ಏಜ್ ಆಫ್ ಜಿಯೋಗ್ರಾಫಿಕಲ್ ಎಕ್ಸ್ಪ್ಲೋರೇಷನ್ಸ್ ಅಂದ್ರೆ ಭೌಗೋಳಿಕ ಸಂಶೋಧನೆಗಳ ಯುಗ ಅಂತ ಕರೀತಾರೆ. ಯಾವ ಅವಧಿ ಏನ್ರಿ? ಕ್ರಿಸ್ತಶಕ 15ನೇ ಶತಮಾನದ ಅಂತ್ಯ ಮತ್ತು 16ನೇ ಶತಮಾನದ ಆರಂಭವನ್ನ. ಹೀಗಾಗಿ ಈ ಭೌಗೋಳಿಕ ಸಂಶೋಧನೆಗಳ ಯುಗ ಅಂತ ಈ ಅವಧಿಯನ್ನ ಯಾಕೆ ಕರೀತಾರಪ್ಪ ಅಂತಂದ್ರೆ ಪುನರುಜ್ಜೀವನ ಚಳುವಳಿಯಿಂದ ಸಾಹಸ ಪ್ರವೃತ್ತಿ ಮತ್ತು ಸ್ಫೂರ್ತಿಯನ್ನ ಪಡೆದುಕೊಂಡಂತ ಯುರೋಪಿನ ಅನೇಕ ನಾವಿಕರು ಮತ್ತು ಅನ್ವೇಷಣಾಕಾರರು ತಮ್ಮ ನೌಕಾಯಾನವನ್ನ ಕೈಗೊಳ್ಳುವ ಮುಖೇನ ಹೊಸ ಹೊಸ ಜಲಮಾರ್ಗಗಳನ್ನ ಹೊಸ ಹೊಸ ಭೂಖಂಡಗಳ ಒಂದು ಸಂಶೋಧನೆಯಲ್ಲಿ ತೊಡಗುತ್ತಾರೆ. ಹೀಗಾಗಿ ಈ ನಾವಿಕರ ನೌಕಾಯಾನದ ಪ್ರಯತ್ನದ ಫಲವಾಗಿ ಮಾನವನಿಗೆ ಗೊತ್ತಿರದೇ ಇರತಕ್ಕಂಥ ಪ್ರಪಂಚದ ಅರ್ಧದಷ್ಟು ಭೂಭಾಗ ಏನಕ್ಕಪ್ಪ ಅಂತಂದ್ರೆ ಪರಿಚಯಗಳು. ಹೀಗೆ ಈ ಭೂಭಾಗ ಪರಿಚಯಗೊಂಡಂತ ಸಂದರ್ಭದಲ್ಲಿ ಜಗತ್ತಿನ ಪ್ರಮುಖ ಭೂಖಂಡಗಳಾದಂತ ಏಷ್ಯಾ ಆಗಿರ್ಬೋದು, ಆಫ್ರಿಕಾ ಆಗಿರ್ಬೋದು, ಅಮೇರಿಕಾ ಆಗಿರ್ಬೋದು, ಹೀಗೆ ಈ ರೀತಿಯ ಒಂದು ಭೂಖಂಡಗಳು ಸಂಶೋಧನೆಗೊಳ್ಳುವುದಷ್ಟೇ ಅಲ್ಲದೆ ಅಟ್ಲಾಂಟಿಕ್ ಆಗಿರ್ಬೋದು, ಪೆಸಿಫಿಕ್ ಆಗಿರ್ಬೋದು, ಹಿಂದೂ ಮಹಾಸಾಗರ ಆಗಿರ್ಬೋದು, ಹೀಗೆ ಈ ರೀತಿಯಾದಂತ ಅನೇಕ ಸಮುದ್ರ ಅಥವಾ ಮಹಾನ್ ಸಾಗರಗಳು ಕೂಡ ಏನಕ್ಕಪ್ಪ ಅಂತಂದ್ರೆ ಬೆಳಕಿಗೆ ಬರ್ತಾವ. ಹೀಗಾಗಿ ಈ ಪ್ರಮುಖ ಅನ್ವೇಷಣಾಕಾರರ ನೌಕಾಯಾನದ ಪ್ರತಿಫಲದಿಂದಾಗಿ ಹಲವಾರು ಭೂಖಂಡಗಳು ಸಂಶೋಧನೆಗೊಂಡು ಆ ಭೂಖಂಡಗಳಲ್ಲಿ ವಸಾಹತುಶಾಹಿತ್ವ, ಸಾಮ್ರಾಜ್ಯಶಾಹಿತ್ವ ಹಾಗೂ ವಾಣಿಜ್ಯ ಕ್ರಾಂತಿಯ ರೀತಿಯಾದಂತ ಹಲವಾರು ಪರಿಣಾಮಗಳು ಉಂಟಾಕೋ. ಹೀಗಾಗಿ ಆ ಹಲವಾರು ಪರಿಣಾಮಗಳ ತತ್ಪರಿಣಾಮವಾಗಿ ಈ ಒಂದು ಎಲ್ಲ ಭೂಖಂಡಗಳಲ್ಲಿ ಏನಕ್ಕಪ್ಪ ಅಂತಂದ್ರೆ ರಾಜಕೀಯವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಹಲವಾರು ರೀತಿಯಾದಂತ ಒಂದು ಬದಲಾವಣೆಗಳು ಕಂಡು ಬರ್ತಾವ. ಹೀಗಾಗಿ ಆ ಎಲ್ಲ ಬದಲಾವಣೆಗಳು ಕಂಡು ಬರ್ಲಿಕ್ಕೆ ಮೂಲ ಕಾರಣ ಏನಪ್ಪಾ ಅಂತಂದ್ರೆ 15 ಮತ್ತು 16ನೇ ಶತಮಾನದಲ್ಲಿ ಕೈಗೊಂಡಂತಹ ಪ್ರಮುಖ ಈ ಒಂದು ಅನ್ವೇಷಣಾ ಕಾರ್ಯಗಳು ಅಂತ ಹೇಳ್ಬೋದು. ಹೀಗಾಗಿ ಈ ಹಿನ್ನೆಲೆಯಲ್ಲಿ ಈ ಸದ್ಯದ ಅವಧಿಯಲ್ಲಿ ನಾವೇನ್ ಮಾಡೋಣಪ್ಪ ಅಂತಂದ್ರೆ ಈ ಭೌಗೋಳಿಕ ಅನ್ವೇಷಣೆಗಳು ಅಂತಕ್ಕಂಥ ವಿಷಯವನ್ನು ಚರ್ಚೆ ಕೈಗೊಳ್ಳೋಣ. ಹಾಗಾದ್ರೆ ಆರಂಭದಲ್ಲಿ ಈ ಭೌಗೋಳಿಕ ಅನ್ವೇಷಣೆ ಅಂತಕ್ಕಂಥ ಒಂದು ಪದದ ಅರ್ಥದ ಹಿನ್ನೆಲೆಗೆ ಬಂದಾಗ ಭೌಗೋಳಿಕ ಅನ್ವೇಷಣೆ ಅಂದ್ರೆ ಏನ್ರಿ? ಮಧ್ಯಯುಗದ ಅಂತ್ಯದಲ್ಲಿ ಯುರೋಪಿನ ಕೆಲವು ಧೈರ್ಯವಂತ ಮತ್ತು ಉದ್ಯಮಶೀಲ ವ್ಯಕ್ತಿಗಳು ಏನ್ ಮಾಡ್ತಾರಪ್ಪ ಅಂದ್ರೆ ತಮಗೆ ಗೊತ್ತಿರದೇ ಇರತಕ್ಕಂತ ಒಂದು ಸಮುದ್ರಗಳಲ್ಲಿ ನೌಕಾಯಾನವನ್ನ ಕೈಗೊಳ್ಳುವ ಮುಖೇನ ಹೊಸ ಹೊಸ ಭೂಖಂಡಗಳನ್ನ, ಹೊಸ ಹೊಸ ಜಲಮಾರ್ಗಗಳನ್ನ, ಹೊಸ ಹೊಸ ಭೂ ಪ್ರದೇಶಗಳನ್ನ ಅನ್ವೇಷಣೆ ಮಾಡ್ತಾರೆ. ಹೀಗೆ ಈ ರೀತಿಯಲ್ಲಿ ಕಂಡು ಬರ್ತಕ್ಕಂತ ಒಂದು ಹೊಸ ಶೋಧನೆಯನ್ನ ನಾವೇನಂತ ಕರಿತೀವಪ್ಪ ಅಂತಂದ್ರೆ ಭೌಗೋಳಿಕ ಅನ್ವೇಷಣೆ ಅಂತ ಕರಿತೀವಿ. ಹೀಗಾಗಿ ಭೌಗೋಳಿಕ ಅನ್ವೇಷಣೆ ಅಂದ್ರೆ ಏನ್ರಿ? ಮಧ್ಯಯುಗದ ಅಂತ್ಯದಲ್ಲಿ ಯುರೋಪಿನ ಕೆಲವು ಧೈರ್ಯವಂತ ಮತ್ತು ಉದ್ಯಮಶೀಲ ವ್ಯಕ್ತಿಗಳು ತಮಗೆ ಗೊತ್ತಿರದೇ ಇರತಕ್ಕಂತ ಸಮುದ್ರಗಳಲ್ಲಿ ನೌಕಾಯಾನವನ್ನ ಕೈಗೊಳ್ಳುವ ಮುಖೇನ ಹೊಸ ಹೊಸ ಭೂಖಂಡಗಳನ್ನ, ಹೊಸ ಹೊಸ ಜಲಮಾರ್ಗಗಳನ್ನ ಸಂಶೋಧನೆ ಮಾಡ್ತಾರೆ. ಉದಾಹರಣೆಗೆ ಈ ನೌಕಾಯಾನದ ಸಂದರ್ಭದಲ್ಲಿ ಏಷ್ಯಾ ಆಗಿರ್ಬೋದು, ಆಫ್ರಿಕಾ ಆಗಿರ್ಬೋದು, ಅಮೇರಿಕಾ ಆಗಿರ್ಬೋದು, ಈ ರೀತಿಯ ಒಂದು ಭೂಖಂಡಗಳ ಶೋಧನೆ ಅಥವಾ ಜೊತೆಗೆ ಮಹಾನ್ ಸಮುದ್ರಗಳೆನಿಸಿಕೊಂಡಂತಹ ಅಂಟಾರ್ಟಿಕ್ ಸಾಗರ ಆಗಿರಬಹುದು, ಪೆಸಿಫಿಕ್ ಮಹಾಸಾಗರ ಆಗಿರ್ಬೋದು, ಹಿಂದೂ ಮಹಾಸಾಗರ ಆಗಿರ್ಬೋದು, ಹೀಗೆ ಈ ರೀತಿಯಾದಂತ ಒಂದು ಮಹಾನ್ ಸಾಗರಗಳು ಕೂಡ ಏನಕ್ಕಪ್ಪ ಅಂದ್ರೆ ಶೋಧನೆಗೊಳ್ತಾವ. ಹೀಗೆ ಈ ಶೋಧನೆಗೊಂಡಂತ ಒಂದು ಹಂತವನ್ನೇ ನಾವೇನಂತ ಕರಿತಪ್ಪ ಅಂತಂದ್ರೆ ಭೌಗೋಳಿಕ ಅನ್ವೇಷಣೆಗಳು ಅಂತ ಕರಿತೀವಿ. ಹಾಗಾದ್ರೆ ಈ ಭೌಗೋಳಿಕ ಅನ್ವೇಷಣೆಗಳು ಅಂತಕ್ಕಂಥ ಒಂದು ಅರ್ಥವನ್ನ ನೋಡಿದ ನಂತರ ಈ ಭೌಗೋಳಿಕ ಸಂಶೋಧನೆಯು ಯಾಕೆ ಆರಂಭವಾಯಿತು ಅಂತಕ್ಕಂಥ ಒಂದು ಅದರ ಸಂಕ್ಷಿಪ್ತ ಹಿನ್ನೆಲೆಯನ್ನ ನೋಡುದಾದ್ರ ಸಿಂಪಲ್ ಆಗಿ ಇಲ್ಲಿ ನಾವ್ ಏನ್ ತಿಳ್ಕೊಬೇಕ್ರಿ? ಪಾಶ್ಚಿಮಾತ್ಯ ಮತ್ತು ಪೌರ್ವಾತ್ಯ ಅಂತಕ್ಕಂಥ ವಿಷಯವನ್ನ ತಿಳ್ಕೊಬೇಕ್ರಿ. ಇಲ್ಲಿ ಪಾಶ್ಚಿಮಾತ್ಯ ರಾಷ್ಟ್ರಗಳು ಮತ್ತು ಪೌರ್ವಾತ್ಯ ರಾಷ್ಟ್ರ ಅಂತ ಬರ್ತಾವ. ಸಿಂಪಲ್ ಆಗಿ ಪಶ್ಚಿಮದ ರಾಷ್ಟ್ರಗಳನ್ನ ಪಾಶ್ಚಿಮಾತ್ಯ ರಾಷ್ಟ್ರಗಳಂತ ಕರಿತಾರೆ, ಪೂರ್ವದ ರಾಷ್ಟ್ರಗಳನ್ನ ಪೌರ್ವಾತ್ಯ ರಾಷ್ಟ್ರಗಳು ಅಂತ ಕರೀತಾರೆ. ಇದನ್ನ ಇನ್ನೂ ಸಿಂಪಲ್ ಆಗಿ ಹೇಳೋದಾದ್ರೆ ಹೆಂಗಪ್ಪ ಅಂತಂದ್ರೆ ನಮ್ಮ ಇಡೀ ವಿಶ್ವದ ಒಂದು ಭೂಪಟವನ್ನು ತೆಗೆದುಕೊಂಡಾಗ ಆ ಭೂಪಟದಲ್ಲಿ ನಮ್ಮ ಏಷ್ಯಾ ಖಂಡ ಯಾವ ದಿಕ್ಕಿಗೆ ಕಂಡು ಬರುತ್ತಪ್ಪ ಅಂದ್ರೆ ಪೂರ್ವ ದಿಕ್ಕಿಗೆ ಕಂಡು ಬರುತ್ತೆ. ಹೀಗಾಗಿ ಏಷ್ಯಾ ಖಂಡ ಪೂರ್ವ ದಿಕ್ಕಿಗೆ ಕಂಡು ಬಂದಾಗ
ಏಷ್ಯಾ ಖಂಡದ ಪಶ್ಚಿಮ ದಿಕ್ಕಿನಲ್ಲಿ ಕಂಡು ಬರ್ತಕ್ಕಂಥ ರಾಷ್ಟ್ರಗಳನ್ನ ಪಾಶ್ಚಿಮಾತ್ಯ ರಾಷ್ಟ್ರಗಳು ಅಂತ ಕರೀತಾರೆ. ಹೀಗಾಗಿ ಏಷ್ಯಾ ಖಂಡದ ಪಶ್ಚಿಮ ದಿಕ್ಕಿಗೆ ಕಂಡು ಬರ್ತಕ್ಕಂಥ ಒಂದು ಖಂಡವೇ ಯಾವಪ್ಪ ಅಂದ್ರೆ ಯುರೋಪ್ ಖಂಡ. ಹೀಗಾಗಿ ಆ ಯುರೋಪ್ ಖಂಡದ ರಾಷ್ಟ್ರಗಳನ್ನ ಪಾಶ್ಚಿಮಾತ್ಯ ರಾಷ್ಟ್ರಗಳು ಅಂತ ಕರೀತಾರೆ. ಏಷ್ಯಾ ಖಂಡದ ರಾಷ್ಟ್ರಗಳನ್ನ ಪೌರ್ವಾತ್ಯ ರಾಷ್ಟ್ರಗಳಂತ ಕರೀತಾರೆ. ಸಿಂಪಲ್ ಆಗಿ ಪೂರ್ವದ ರಾಷ್ಟ್ರಗಳನ್ನು ಪೌರ್ವಾತ್ಯ ರಾಷ್ಟ್ರಗಳು, ಪಶ್ಚಿಮದ ರಾಷ್ಟ್ರಗಳನ್ನು ಪಾಶ್ಚಿಮಾತ್ಯ ರಾಷ್ಟ್ರಗಳನ್ನ. ಹಾಗಾದ್ರೆ ಇಲ್ಲಿ ಎರಡು ದಿಕ್ಕನ್ನ ನೋಡುವುದರ ಜೊತೆಗೆ ಎರಡು ಖಂಡಗಳು, ಪೌರ್ವಾತ್ಯ ರಾಷ್ಟ್ರಗಳಲ್ಲಿ ಕಂಡು ಬರ್ತಕ್ಕಂಥ ಖಂಡ ಏಷ್ಯಾ ಖಂಡ, ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಕಂಡು ಬರ್ತಕ್ಕಂಥ ಖಂಡ ಯುರೋಪ್ ಖಂಡ. ಸಂಕ್ಷಿಪ್ತವಾಗಿ ಅರ್ಥ ಮಾಡುವ ಸಲುವಾಗಿ ಈ ಪೌರ್ವಾತ್ಯ ಎಂದರನ್ನು ಪಾಶ್ಚಿಮಾತ್ಯ ಎಂದರ ಅಂತ ನಾವು ಚರ್ಚೆ ಮಾಡ್ತೇವೆ. ಹಾಗಾದ್ರೆ ಈ ಭೌಗೋಳಿಕ ಅನ್ವೇಷಣೆಗಳು ಯಾಕೆ ಆರಂಭ ಆಯ್ತಪ್ಪ ಅಂತಂದ್ರ, ಆರಂಭದಿಂದಲೂ ಅಂದ್ರೆ ಈ ಮುಂಚೆ ಮಧ್ಯಯುಗದ ಅವಧಿಯಿಂದಲೂ ಕೂಡ ಈ ಪಾಶ್ಚಿಮಾತ್ಯ ರಾಷ್ಟ್ರಗಳು ಈ ಪೌರ್ವಾತ್ಯ ರಾಷ್ಟ್ರದ ಸರಕುಗಳನ್ನ ಅವಲಂಬಿಸಿರ್ತಾವೆ. ಉದಾಹರಣೆಗೆ ಪೌರ್ವಾತ್ಯ ರಾಷ್ಟ್ರಗಳಲ್ಲಿ ಸಿಗತಕ್ಕಂತ ಸಾಂಬಾರು ಪದಾರ್ಥಗಳಾಗಿರ್ಬೋದು, ಅಮೂಲ್ಯ ಹರಳುಗಳಾಗಿರ್ಬೋದು, ಮುತ್ತು ರತ್ನಗಳಾಗಿರ್ಬೋದು, ವಜ್ರ ಆಗಿರ್ಬೋದು, ಬಂಗಾರ ಆಗಿರ್ಬೋದು, ರೇಷ್ಮೆ ಆಗಿರ್ಬೋದು, ಹೀಗೆ ಈ ರೀತಿಯಾದಂತ ಪ್ರಮುಖ ಸರಕುಗಳನ್ನ ಯಾವ ಅವಲಂಬಿಸಿರ್ತಾವ್ರಿ ಈ ಪಾಶ್ಚಿಮಾತ್ಯ ರಾಷ್ಟ್ರಗಳು ಅಂದ್ರೆ ಯುರೋಪ್ ಖಂಡದಲ್ಲಿ ಕಂಡು ಬರ್ತಕ್ಕಂಥ ರಾಷ್ಟ್ರಗಳಿಗೆ ಬೇಕಾದಂತಹ ಪ್ರಮುಖ ವಸ್ತುಗಳೆಲ್ಲವೂ ಎಲ್ಲಿಂದ ಸಿಗುತ್ತಿರ್ತಾವ್ರಿ ಏಷ್ಯಾ ಖಂಡದ ರಾಷ್ಟ್ರಗಳಿಂದ ಅಂದ್ರೆ ಪೌರ್ವಾತ್ಯ ರಾಷ್ಟ್ರಗಳಲ್ಲಿ ಸಿಗುತ್ತಿರ್ತಾವ. ಹೀಗಾಗಿ ಆರಂಭದಿಂದಲೂ ಈ ಪಾಶ್ಚಿಮಾತ್ಯ ಹಾಗೂ ಪೌರ್ವಾತ್ಯ ರಾಷ್ಟ್ರಗಳ ಮಧ್ಯೆ ಏನಾಗಿರತ್ರಿ ಒಂದು ವ್ಯಾಪಾರಿ ಸಂಪರ್ಕ ಏರ್ಪಟ್ಟಿರುತ್ತೆ. ಹೀಗಾಗಿ ಆ ಒಂದು ವ್ಯಾಪಾರಿ ಸಂಪರ್ಕ ಯಾವ ಮಾರ್ಗವಾಗಿ ಸಾಗುತ್ತಿರತ್ತಪ್ಪ ಅಂತಂದ್ರೆ ಅದು ಕಾನ್ಸ್ಟಂಟಿನೋಪಲ್ ನಗರದ ಒಂದು ಭೂಮಾರ್ಗವಾಗಿ ಸಾಗುತ್ತಿರತ್ತೆ. ಆದ್ರ ಆ ಭೂಮಾರ್ಗವನ್ನು ತೆಗೆದುಕೊಂಡಾಗ ಅದು ಅರಣ್ಯಗಳು, ಪರ್ವತಗಳು, ಬೆಟ್ಟಗಳು, ಮರುಭೂಮಿಯಂತಹ ಒಂದು ಪ್ರದೇಶಗಳನ್ನ ಒಳಗೊಂಡಿತ್ತು. ಹೀಗಾಗಿ ಈ ಪೌರ್ವಾತ್ಯ ರಾಷ್ಟ್ರಗಳಿಂದ ಅಂದ್ರೆ ಏಷ್ಯಾ ಖಂಡದಿಂದ ಬರ್ತಕ್ಕಂಥ ಸರಕುಗಳು ಪರ್ವತಗಳನ್ನ ದಾಟಿ, ಮರುಭೂಮಿಯನ್ನ ದಾಟಿ, ಬೆಟ್ಟ ಗುಡ್ಡಗಳನ್ನ ದಾಟಿ ಬರುವಂತಹ ಸಂದರ್ಭದಲ್ಲಿ ಅದು ಅತ್ಯಂತ ನಿಧಾನಗತಿಯ ಮತ್ತು ಶ್ರಮದಾಯಕವಾದಂತಹ ಒಂದು ಪ್ರಯಾಣ ಆಗಿತ್ತು. ಅಷ್ಟೇ ಅಲ್ಲದೆ ಇಲ್ಲಿ ಕಂಡು ಬರ್ತಕ್ಕಂಥ ಒಂದು ಸರಕುಗಳು ಅರಬ್ಬರ ಕೈಗೆ ಸಿಕ್ಕಿ ಅರಬ್ಬರಿಗೆ ಕಮಿಷನ್ ಅನ್ನ ಕೊಟ್ಟು ಅವು ಈ ಪಶ್ಚಿಮದ ರಾಷ್ಟ್ರಗಳನ್ನ ಸೇರ್ತಿದ್ವು. ಹೀಗಾಗಿ ಈ ಸಂದರ್ಭದಲ್ಲಿ ಆ ಕಾನ್ಸ್ಟಂಟಿನೋಪಲ್ ನಗರದ ಭೂಮಾರ್ಗವಾಗಿ ಸಾಗ್ತಕ್ಕಂತಹ ಆ ಒಂದು ವ್ಯಾಪಾರಿ ವ್ಯವಸ್ಥೆಯನ್ನು ತೆಗೆದುಕೊಂಡಾಗ ಅದು ನಿಧಾನಗತಿಯಾಗಿತ್ತು, ಅತ್ಯಂತ ದುಬಾರಿ ವೆಚ್ಚವಾಗಿತ್ತು. ಅಷ್ಟೇ ಅಲ್ಲದೆ ತಾವು ತಲುಪಬೇಕಾದಂತ ಸ್ಥಳವನ್ನ ಸರಿಯಾಗಿ ತಲುಪಲಿಕ್ಕೆ ಆಗ್ತಿರ್ಲಿಲ್ಲ. ಹೀಗಾಗಿ ಇಂತಹ ಸಂದರ್ಭದಲ್ಲಿ ಈ ಶ್ರಮದಾಯಕ ಮತ್ತು ಅತ್ಯಂತ ದೂರದ ಪ್ರಯಾಣವನ್ನ ಅತಿ ಬೇಗನೆ ತಲುಪುವ ಸಲುವಾಗಿ ಏನ್ ಮಾಡ್ತಾರ್ರಿ ಒಂದು ಪರ್ಯಾಯ ಮಾರ್ಗದ ವ್ಯವಸ್ಥೆಯನ್ನ ಕೈಗೊಳ್ತಾರೆ. ಆ ಪರ್ಯಾಯ ಮಾರ್ಗದ ವ್ಯವಸ್ಥೆನೇ ಯಾವಪ್ಪ ಅಂದ್ರೆ ಜಲಮಾರ್ಗದ ಸಂಶೋಧನೆ ಅಂತ ಹೇಳ್ಬೋದು. ಹೀಗಾಗಿ ಈ ಒಂದು ಸಂಕ್ಷಿಪ್ತ ಹಿನ್ನೆಲೆಯಲ್ಲಿ ಏನಾಗತ್ತಪ್ಪ ಅಂದ್ರೆ ಈ ಭೌಗೋಳಿಕ ಅನ್ವೇಷಣೆಗಳು ಅಂತಕ್ಕಂಥ ಒಂದು ಘಟನೆ ಆರಂಭ ಆಗುತ್ತೆ. ಹಾಗಾದ್ರೆ ಈ ಭೌಗೋಳಿಕ ಅನ್ವೇಷಣೆಯ ಹಿನ್ನೆಲೆಯನ್ನ ನೋಡಿದ ನಂತರ ಅದರ ಮುಂದುವರಿದ ಭಾಗವಾಗಿ ನಾವೇನ್ ಚರ್ಚೆ ಮಾಡ್ತೀವಪ್ಪ ಅಂದ್ರೆ ಭೌಗೋಳಿಕ ಅನ್ವೇಷಣೆ ಅಂತಕ್ಕಂಥ ಘಟನೆಯಲ್ಲಿ ಕಂಡು ಬರ್ತಕ್ಕಂಥ ಕಾರಣಗಳನ್ನ ಚರ್ಚೆ ಮಾಡ್ತೀವಿ. ಹಾಗಾದ್ರೆ ಈ ಭೌಗೋಳಿಕ ಅನ್ವೇಷಣೆಗಳು ಅಂತಕ್ಕಂಥ ಘಟನೆಯನ್ನ ಚರ್ಚೆ ಮಾಡಲಿಕ್ಕೆ ಹಲವಾರು ಕಾರಣಗಳು ಕಂಡು ಬರ್ತಾವ. ಅದರಲ್ಲಿ ಮುಖ್ಯವಾಗಿ ನಾವು ಪ್ರಮುಖ 8 ಕಾರಣಗಳನ್ನ ಚರ್ಚೆ ಮಾಡ್ತೀವಿ. ಕಾರಣ ಏನಪ್ಪಾ ಅಂತಂದ್ರೆ ಹಲವಾರು ಪುಸ್ತಕಗಳನ್ನ ತೆಗೆದುಕೊಂಡಾಗ ಹಲವಾರು ಪುಸ್ತಕಗಳಲ್ಲಿ ಬೇರೆ ಬೇರೆ ರೀತಿಯಾದಂತಹ ಕಾರಣಗಳು ಕಂಡು ಬರ್ತಾವ. ಹೀಗಾಗಿ ಒಟ್ಟು ಕಾರಣ ಅಂತ ಬಂದಾಗ 15ರಿಂದ 16 ಕಾರಣಗಳು ಬರ್ತಾವ. 15ರಿಂದ 16 ಕಾರಣಗಳು ನೋಡೋಕ್ಕಿಂತ ಮುಂಚೆ ನಾವು ಸಂಕ್ಷಿಪ್ತವಾಗಿ ಮತ್ತು ಅತ್ಯಂತ ಪ್ರಮುಖವಾದಂತಹ ಕಾರಣಗಳ ಚರ್ಚೆ ಮಾಡ್ತೀವಿ. ಹೀಗಾಗಿ ಈ ಭೌಗೋಳಿಕ ಅನ್ವೇಷಣೆಗಳು ಅಂತಕ್ಕಂಥ ಘಟನೆಯಲ್ಲಿ ಕಂಡು ಬರ್ತಕ್ಕಂಥ ಕಾರಣಗಳಂತ ಬಂದಾಗ ಮುಖ್ಯವಾಗಿ 8 ಕಾರಣಗಳು ಕಂಡು ಬರ್ತಾವ. ಆ 8 ಕಾರಣಗಳ ಪೈಕಿ ಮೊದಲ ಒಂದು ಕಾರಣ ಯಾವಪ್ಪ ಅಂತಂದ್ರೆ ಕಾನ್ಸ್ಟಂಟಿನೋಪಲ್ ನಗರದ ಪತನ. ಈ ಭೌಗೋಳಿಕ ಅನ್ವೇಷಣೆಗಳು ಅಂತಕ್ಕಂಥ ಘಟನೆಯಲ್ಲಿ ಕಂಡು ಬರ್ತಕ್ಕಂಥ ಮೊದಲ ಕಾರಣ ಯಾವಪ್ಪ ಅಂದ್ರೆ ಕಾನ್ಸ್ಟಂಟಿನೋಪಲ್ ನಗರದ ಪತನ, ಅಥವಾ ಇದನ್ನ ಕೆಲವೊಂದು ಪುಸ್ತಕಗಳಲ್ಲಿ ಟರ್ಕರಿಂದ ಕಾನ್ಸ್ಟಂಟಿನೋಪಲ್ ನಗರದ ವಶ ಅಂತ ಕೊಡ್ತಾರೆ. ಎರಡು ಒಂದೇ. ಹೀಗಾಗಿ ಭೌಗೋಳಿಕ ಅನ್ವೇಷಣೆಯಲ್ಲಿ ಕಂಡು ಬರ್ತಕ್ಕಂಥ ಮೊದಲ ಕಾರಣ ಯಾವಪ್ಪ ಅಂತಂದ್ರೆ ಕಾನ್ಸ್ಟಂಟಿನೋಪಲ್ ನಗರದ ಪತನ. ಯಾವ ರೀತಿ ಕಾರಣವಾಗಿ ಕಂಡು ಬರುತ್ತಪ್ಪ ಅಂತಂದ್ರೆ ಈ ಮುಂಚೆ ಹೇಳಿದಂತೆ ಆರಂಭದಿಂದಲೂ ಈ ಪಾಶ್ಚಿಮಾತ್ಯ ರಾಷ್ಟ್ರಗಳು ಮತ್ತು ಪೌರ್ವಾತ್ಯ ರಾಷ್ಟ್ರಗಳ ಮಧ್ಯೆ ಏನಾಗಿರತ್ರಿ ಒಂದು ವ್ಯಾಪಾರಿ ಸಂಪರ್ಕ ಇರತ್ರಿ. ಆ ವ್ಯಾಪಾರಿ ಸಂಪರ್ಕ ಅದು ಭೂಮಾರ್ಗದಿಂದ ಕೂಡಿತ್ತು. ಆ ಭೂಮಾರ್ಗ ಯಾವ ನಗರವನ್ನ ಪ್ರವೇಶ ಮಾಡುವ ಮುಖೇನ ನಡೀತಿತ್ತಪ್ಪ ಅಂತಂದ್ರೆ ಅದು ಕಪ್ಪು ಸಮುದ್ರದ ಬಳಿಯಲ್ಲಿ ಕಂಡು ಬರ್ತಕ್ಕಂಥ ಕಾನ್ಸ್ಟಂಟಿನೋಪಲ್ ಅಂತಕ್ಕಂಥ ನಗರ. ಹೀಗಾಗಿ ಆ ಕಾನ್ಸ್ಟಂಟಿನೋಪಲ್ ನಗರವನ್ನ ಪ್ರವೇಶ ಮಾಡುವ ಮುಖೇನ ಈ ಪಶ್ಚಿಮದ ರಾಷ್ಟ್ರಗಳು ಪೂರ್ವದ ರಾಷ್ಟ್ರಗಳನ್ನ ಸಂಧಿಸ್ತಿದ್ವು ಅಥವಾ
ಪೂರ್ವದಲ್ಲಿ ಕಂಡು ಬರ್ತಕ್ಕಂಥ ಸರಕುಗಳು ಈ ಪಶ್ಚಿಮದ ರಾಷ್ಟ್ರಗಳನ್ನ ತಲುಪಬೇಕಾದ್ರ ಅವು ಯಾವ ಮಾರ್ಗದ ಮುಖೇನ ಬರ್ತಿದ್ದುಪ್ಪ ಅಂತಂದ್ರೆ ಕಾನ್ಸ್ಟಂಟಿನೋಪಲ್ ನಗರದ ಒಂದು ಭೂಮಾರ್ಗದ ಮುಖೇನ ಬರ್ತಿದ್ವು. ಹೀಗಾಗಿ ಆ ಭೂಮಾರ್ಗದ ಮುಖೇನ ಬರ್ತಕ್ಕಂಥ ಸಂದರ್ಭದಲ್ಲಿ ಪೂರ್ವದ ಏಷ್ಯಾ ಖಂಡದಿಂದ ಬಂದಂತ ಪ್ರಮುಖ ಸರಕುಗಳೆಲ್ಲವೂ ಅವು ಕಾನ್ಸ್ಟಂಟಿನೋಪಲ್ ನಗರಕ್ಕೆ ಬಂದಾಗ ಆ ಸಂದರ್ಭದಲ್ಲಿ ಏನಾಗತ್ತಪ್ಪ ಅಂದ್ರೆ ಅಲ್ಲಿರ್ತಕ್ಕಂಥ ಅರಬ್ಬರಿಗೆ ದಲ್ಲಾಳಿಯನ್ನ ಕೊಡುವ ಮುಖೇನ, ದಲ್ಲಾಳಿ ಅಂದ್ರೆ ಏನ್ರಿ, ಸಿಂಪಲ್ ಆಗಿ ಕಮಿಷನ್. ಹೀಗಾಗಿ ಅತಿ ಹೆಚ್ಚಿನ ಒಂದು ಕಮಿಷನ್ ಅನ್ನ ಕೊಟ್ಟು ಆ ಅರಬ್ಬರಿಂದ ಆ ವಸ್ತುಗಳನ್ನ ಹಾಕಿದ್ರು ಈ ಪಶ್ಚಿಮದ ರಾಷ್ಟ್ರಗಳಿಗೆ ತಲುಪ್ತಿದ್ದು. ಹೀಗಾಗಿ ಈ ಸಂದರ್ಭದಲ್ಲಿ ಈ ಪೌರ್ವಾತ್ಯ ರಾಷ್ಟ್ರಗಳು ಮತ್ತು ಪಾಶ್ಚಿಮಾತ್ಯ ರಾಷ್ಟ್ರಗಳ ಮಧ್ಯೆ ಇರತಕ್ಕಂತ ಒಂದು ವ್ಯಾಪಾರಿ ಸಂಪರ್ಕದಲ್ಲಿ ಈ ಪೂರ್ವದ ರಾಷ್ಟ್ರಗಳಿಂದ ಬರ್ತಕ್ಕಂಥ ಸರಕುಗಳು ಮೊದಲಿಗೆ ಯಾರನ್ನ ಸೇರ್ತಿದ್ದುಪ್ಪ ಅಂತಂದ್ರೆ ಅಲ್ಲಿ ಮಧ್ಯವರ್ತಿಗಳಾಗಿ ಕಂಡು ಬರ್ತಕ್ಕಂಥ ಅರಬ್ಬರನ್ನ ಸೇರ್ತಿದ್ರು. ಆ ಅರಬ್ಬರು ಆ ವಸ್ತುಗಳ ಮೇಲೆ ಅಪಾರವಾದಂತ ಒಂದು ಕಮಿಷನ್ ಅನ್ನ ಪಡೆದುಕೊಂಡು ಪುನಃ ಆ ವಸ್ತುಗಳನ್ನ ಎಲ್ಲಿ ತಲುಪಿಸ್ತಿದ್ರಿ, ಈ ಪಶ್ಚಿಮದ ರಾಷ್ಟ್ರಗಳಲ್ಲಿ ತಲುಪ್ತಿದ್ರು. ಹೀಗಾಗಿ ಈ ಸಂದರ್ಭದಲ್ಲಿ ಈ ಮಧ್ಯವರ್ತಿಗಳಾದಂತ ಅರಬ್ಬರಿಂದಾಗಿ ಒಂದ್ ರೀತಿ ದುಬಾರಿಯಾದಂತ ಕಮಿಷನ್ ಕೊಟ್ಟಿತ್ತು. ಇದಾದ ಬಳಿಕ ಏನಾಗತ್ತಪ್ಪ ಅಂತಂದ್ರ 1453 ಮೇ 29ರಂದು ಅಟೋಮನ್ ಟರ್ಕ್ ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರ ಈ ಕಾನ್ಸ್ಟಂಟಿನೋಪಲ್ ನಗರವನ್ನ ವಶಪಡಿಸಿಕೊಂಡು ಅಲ್ಲಿರ್ತಕ್ಕಂಥ ಭೂಮಾರ್ಗವನ್ನ ಮುಚ್ಚಾಕಿ ಬಿಡ್ತಾರೆ. ಯಾರ್ರೀ? ಅಟೋಮನ್ ಟರ್ಕ್ ಅವರು. ಆ ಸಂದರ್ಭದಲ್ಲಿ ಪೂರ್ವದ ರಾಷ್ಟ್ರಗಳಿಗಿಂತಲೂ ಪಶ್ಚಿಮದ ರಾಷ್ಟ್ರಗಳಿಗೆ ಬಹುದೊಡ್ಡ ಪೆಟ್ಟು ಉಂಟಾಗತ್ತೆ. ಕಾರಣ ಏನಪ್ಪಾ ಅಂತಂದ್ರ ಈ ಪಶ್ಚಿಮದ ರಾಷ್ಟ್ರಗಳು ಅತಿ ಹೆಚ್ಚಿನ ಒಂದು ವಸ್ತುಗಳನ್ನ ಎಲ್ಲಿಂದ ಅವಲಂಬಿಸಿದ್ದಪ್ಪ ಅಂತಂದ್ರೆ ಅವು ಪೂರ್ವದ ರಾಷ್ಟ್ರಗಳಿಂದ ಅವಲಂಬಿಸಿದ್ದು. ಹೀಗಾಗಿ ಈ ಸಂದರ್ಭದಲ್ಲಿ ಈ ಪೂರ್ವದ ರಾಷ್ಟ್ರಗಳಿಂದ ಬರ್ತಕ್ಕಂಥ ಒಂದು ಸರಕುಗಳು ಈ ಕಾನ್ಸ್ಟಂಟಿನೋಪಲ್ ನಗರಕ್ಕೆ ಬಂದಾಗ ಅರಬ್ಬರ ನಂತರ ಬಂದಂತ ಟರ್ಕರು ಮೂಲತಃ ಇವರು ಮತಾಂಧರಾಗಿದ್ರು, ಜೊತೆಗೆ ಧಾರ್ಮಿಕ ಪ್ರವೃತ್ತಿ ಉಳ್ಳವರಾಗಿದ್ರು. ಹೀಗಾಗಿ ಈ ಸಂದರ್ಭದಲ್ಲಿ ಇವರು ಕೂಡ ಪೂರ್ವದಿಂದ ಬಂದಂತಹ ಈ ಒಂದು ಸರಕುಗಳನ್ನ ಕೊಳ್ಳೆ ಹೊಡೆಯಲಿಕ್ಕೆ ಆರಂಭಿಸ್ತಾರೆ. ಕೊಳ್ಳೆ ಹೊಡೆದ ಅಷ್ಟೇ ಅಲ್ಲದೆ ಅಲ್ಲಿರ್ತಕ್ಕಂಥ ವ್ಯಾಪಾರಿಗಳಿಗೆ ಶೋಷಣೆಯನ್ನು ಕೊಡ್ಲಿಕ್ಕೆ ಆರಂಭಿಸ್ತಾರೆ. ಹೀಗಾಗಿ ಪೂರ್ವದಿಂದ ಬರ್ತಕ್ಕಂಥ ಒಂದು ವ್ಯಾಪಾರಿ ಸರಕುಗಳು ಪಶ್ಚಿಮಕ್ಕೆ ಬರುವುದೇ ಇಲ್ಲ. ಕಾರಣ ಏನಪ್ಪಾ ಅಂದ್ರೆ ಅಲ್ಲಿರ್ತಕ್ಕಂಥ ಟರ್ಕರು ಆ ವಸ್ತುಗಳನ್ನೆಲ್ಲ ತಮ್ಮ ವಶಕ್ಕೆ ತೆಗೆದುಕೊಂಡು ಅಲ್ಲಿರ್ತಕ್ಕಂಥ ವ್ಯಾಪಾರಿಗಳನ್ನ ಶೋಷಣೆ ಮಾಡ್ಲಿಕ್ಕೆ ಆರಂಭಿಸ್ತಾರೆ. ಮತ್ತೊಂದು ಕಡೆ ಅಲ್ಲಿರ್ತಕ್ಕಂಥ ಭೂಮಾರ್ಗವನ್ನೇ ಮುಚ್ಚಾಕಿ ಬಿಡ್ತಾರೆ. ಯಾರ್ರೀ? ಅಟೋಮನ್ ಟರ್ಕರು. ಹೀಗಾಗಿ ಅಟೋಮನ್ ಟರ್ಕರು ಕಾನ್ಸ್ಟಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡು ಅಲ್ಲಿರ್ತಕ್ಕಂಥ ಭೂಮಾರ್ಗವನ್ನ ಮುಚ್ಚಾಕಿ ಬಿಡ್ತಾರು, ಜೊತೆಗೆ ಅಲ್ಲಿರ್ತಕ್ಕಂಥ ವ್ಯಾಪಾರಿಗಳನ್ನ ಶೋಷಣೆ ಮಾಡ್ಲಿಕ್ಕೆ ಆರಂಭಿಸ್ತಾರೆ. ಹೀಗಾಗಿ ಇಂತಹ ಸಂದರ್ಭದಲ್ಲಿ ಕಾನ್ಸ್ಟಂಟಿನೋಪಲ್ ನಗರದ ಪತನದಿಂದಾಗಿ ಪೂರ್ವ ರಾಷ್ಟ್ರಗಳು ಮತ್ತು ಪಶ್ಚಿಮದ ರಾಷ್ಟ್ರಗಳ ಮಧ್ಯೆ ಇರತಕ್ಕಂಥ ವ್ಯಾಪಾರಿ ಸಂಪರ್ಕ ನಿಂತು ಹೋಗತಿ. ಆ ನಿಂತು ಹೋಗಿರ್ತಕ್ಕಂಥ ವ್ಯಾಪಾರಿ ಸಂಪರ್ಕವನ್ನ ಮುಂದುವರಿಸುವ ಸಲುವಾಗಿ ಈ ಪಾಶ್ಚಿಮಾತ್ಯ ರಾಷ್ಟ್ರಗಳು ಏನ್ ಮಾಡ್ತಪ್ಪ ಅಂದ್ರೆ ಒಂದು ಪರ್ಯಾಯ ವ್ಯಾಪಾರಿ ಮಾರ್ಗವನ್ನ ಅನುಸರಿಸಲಿಕ್ಕೆ ಆರಂಭಿಸ್ತಾರೋ. ಅಂತಹ ಸಂದರ್ಭದಲ್ಲಿ ಈ ಪಶ್ಚಿಮದ ರಾಷ್ಟ್ರಗಳು ಏನ್ ಮಾಡ್ತಪ್ಪ ಅಂದ್ರೆ ನೌಕಾಯಾನಿಗಳಿಗೆ ಸಹಾಯ ಮಾಡುವ ಮುಖೇನ ಹೊಸ ಹೊಸ ಜಲಮಾರ್ಗಗಳ ಶೋಧನೆಯಲ್ಲಿ ತೋರ್ತಾರೆ. ಆ ಜಲಮಾರ್ಗಗಳ ಶೋಧನೆಯೇ ನಾವೇನಂತ ಕರಿತಪ್ಪ ಅಂದ್ರೆ ಭೌಗೋಳಿಕ ಅನ್ವೇಷಣೆ ಅಂತ ಕರಿತೀವಿ. ಹೀಗಾಗಿ ಭೌಗೋಳಿಕ ಅನ್ವೇಷಣೆ ನಡೆಯಲಿಕ್ಕೆ ಮೊದಲ ಒಂದು ಕಾರ್ಯಪ್ಪ ಅಂದ್ರ ಕಾನ್ಸ್ಟಂಟಿನೋಪಲ್ ನಗರದ ಪತನ. ಇನ್ನು ಈ ಭೌಗೋಳಿಕ ಅನ್ವೇಷಣೆಗಳು ಅಂತಕ್ಕಂಥ ಘಟನೆ ನಡೆಯಲಿಕ್ಕೆ ಎರಡನೇ ಒಂದು ಮುಖ್ಯ ಕಾರಣ ಯಾವಪ್ಪ ಅಂತಂದ್ರ ಏಷ್ಯಾದ ಸರಕುಗಳಿಗೆ ಬೇಡಿಕೆ. ಏಷ್ಯಾದ ಸರಕುಗಳಿಗೆ ಬೇಡಿಕೆ, ಅಥವಾ ಇದನ್ನ ಇನ್ನೊಂದು ರೀತಿಯಲ್ಲಿ ಹೇಳ್ತಾರೆ ಬೇರೆ ಪುಸ್ತಕದಲ್ಲಿ ಆರ್ಥಿಕ ಕಾರಣಗಳು ಅಂತ ಹೇಳ್ತಾರೆ. ಹೀಗಾಗಿ ಭೌಗೋಳಿಕ ಅನ್ವೇಷಣೆ ಮಾಡಲಿಕ್ಕೆ ಆರ್ಥಿಕ ಕಾರಣ ಅಂದ್ರೂ ಒಂದೇ, ಏಷ್ಯಾದ ಸರಕುಗಳಿಗೆ ಬೇಡಿಕೆ ಅಂದ್ರೂ ಒಂದೇ. ಯಾವ್ದಾದ್ರು ಒಂದು ಕಾರಣ ಬರೀಬಹುದು. ಇಲ್ಲಿ ಏಷ್ಯಾದ ಸರಕುಗಳಿಗೆ ಬೇಡಿಕೆ ಯಾವ ರೀತಿಯಾಗಿ ಈ ಭೌಗೋಳಿಕ ಅನ್ವೇಷಣೆ ನಡೀಲಿಕ್ಕೆ ಮುಖ್ಯ ಕಾರಣವಾಗಿ ಕಂಡು ಬರುತ್ತಪ್ಪ ಅಂತಂದ್ರೆ ಈ ಮುಂಚೆ ಹೇಳಿದಂತೆ ಏಷ್ಯಾ ಖಂಡದಲ್ಲಿ ದೊರಕತಕ್ಕಂತ ಸಾಂಬಾರು ಪದಾರ್ಥಗಳಾಗಿರ್ಬೋದು, ಅಮೂಲ್ಯ ಮುತ್ತು ಹರಳುಗಳಾಗಿರ್ಬೋದು, ರೇಷ್ಮೆ ಆಗಿರ್ಬೋದು, ಬಂಗಾರ ಆಗಿರ್ಬೋದು, ಮದ್ಯಪಾನ ಆಗಿರ್ಬೋದು, ದ್ರಾಕ್ಷಾರಸ ಆಗಿರ್ಬೋದು, ಹೀಗೆ ಈ ಒಂದು ವಸ್ತುಗಳಿಗೆ ಯುರೋಪಿನ ಮಾರುಕಟ್ಟೆಯಲ್ಲಿ ಏನಾಗಿರುತ್ತಪ್ಪ ಅಂತಂದ್ರೆ ಅತಿ ಹೆಚ್ಚಿನ ಒಂದು ಬೆಲೆ ಸಿಗುತ್ತಿರ್ತದೆ. ಹೀಗಾಗಿ ಈ ಹಿನ್ನೆಲೆಯಲ್ಲಿ ಈ ಪಾಶ್ಚಿಮಾತ್ಯ ರಾಷ್ಟ್ರಗಳು ಅಥವಾ ಈ ಯುರೋಪಿನ ರಾಷ್ಟ್ರಗಳು ಈ ಮುಂಚೆಯಿಂದಲೂ ಏನ್ ಮಾಡಿರ್ತಾರಪ್ಪ ಅಂದ್ರ ಏಷ್ಯಾದ ಸರಕುಗಳನ್ನೇ ಅವಲಂಬಿಸಿರ್ತಾರೆ. ಹೀಗಾಗಿ ಈ ಸಂದರ್ಭದಲ್ಲಿ ಈ ಯುರೋಪಿನ ರಾಷ್ಟ್ರಗಳು ಏಷ್ಯಾದ ಸರಕುಗಳನ್ನ ಅಥವಾ ಏಷ್ಯಾದ ವಸ್ತುಗಳನ್ನ ಅತಿ ಕಡಿಮೆ ಬೆಲೆ ಕೊಟ್ಟು ಕೊಂಡುಕೊಂಡು ಅದೇ ವಸ್ತುಗಳನ್ನ ಪುನಃ ತಮ್ಮ ಯುರೋಪಿನ ಮಾರುಕಟ್ಟೆಯಲ್ಲಿ ಏನ್ ಮಾಡ್ತಿರ್ತಾರಪ್ಪ ಅಂದ್ರ ದುಬಾರಿ ಬೆಲೆಗೆ ಮಾರಾಟ ಮಾಡ್ತಿರ್ತಾರೆ. ಹೀಗಾಗಿ ಇಂತಹ ಸಂದರ್ಭದಲ್ಲಿಯೇ
ಧರ್ಮ ಯುದ್ಧಗಳ ಆರಂಭಕ್ಕೂ ಕ್ರಿಶ್ಚಿಯನ್ನರು ಮತ್ತು ಅರಬ್ಬರ ಮಧ್ಯೆ ಧರ್ಮ ಯುದ್ಧಗಳು ನಡೀತಾವೆ. ಆ ಧರ್ಮ ಯುದ್ಧದ ನಂತರ ಈ ಯುರೋಪಿನ ಮಾರುಕಟ್ಟೆಯಲ್ಲಿ ಏಷ್ಯಾದ ಸರಕುಗಳಿಗೆ ಮತ್ತಷ್ಟು ಬಹುದೊಡ್ಡ ಬೇಡಿಕೆ ಕಂಡು ಬರುತ್ತೆ. ಹೀಗಾಗಿ ಆ ಬಹುದೊಡ್ಡ ಬೇಡಿಕೆ ಕಂಡು ಬಂದಂತ ಸಂದರ್ಭದಲ್ಲಿ ಯುರೋಪಿನಲ್ಲಿ ಕಂಡು ಬರ್ತಕ್ಕಂಥ ಜನರು ತಮ್ಮ ವಿಲಾಸಿ ಜೀವನವನ್ನು ನಡೆಸಲಿಕ್ಕೆ ಕಂಡು ಬರ್ತಕ್ಕಂಥ ಮದ್ಯಪಾನ ಆಗಿರ್ಬೋದು, ದ್ರಾಕ್ಷಾರಸ ಆಗಿರ್ಬೋದು, ಹಾಗೂ ಯುರೋಪಿನ ದೇವಾಲಯಗಳನ್ನ ಸಿಂಗರಿಸಲಿಕ್ಕೆ ಕಂಡು ಬರ್ತಕ್ಕಂಥ ಮುತ್ತು ರತ್ನಗಳಾಗಿರ್ಬೋದು, ವಜ್ರ ವೈಡೂರ್ಯಗಳಾಗಿರ್ಬೋದು, ಬಂಗಾರ ಆಗಿರ್ಬೋದು, ಜೊತೆಗೆ ಆಹಾರ ಪದಾರ್ಥಗಳಾದಂತ ಸಾಂಬಾರು ಪದಾರ್ಥಗಳು, ಮೆಣಸು, ಏಲಕ್ಕಿ, ಲವಂಗ, ಶುಂಠಿ, ಕರಿಮೆಣಸು, ಹೀಗೆ ಈ ರೀತಿಯಾದಂತ ಸಾಂಬಾರು ಪದಾರ್ಥಗಳಾಗಿರ್ಬೋದು. ಹೀಗೆ ಈ ಒಟ್ಟಾರೆ ಈ ಎಲ್ಲ ವಸ್ತುಗಳಿಗೆ ಧರ್ಮ ಯುದ್ಧಗಳ ನಂತರ ಬಹುದೊಡ್ಡ ಒಂದು ಬೇಡಿಕೆ ಕಂಡು ಬರುತ್ತೆ. ಹೀಗಾಗಿ ಆ ಬಹುದೊಡ್ಡ ಬೇಡಿಕೆ ಕಂಡು ಬಂದಂತ ಸಂದರ್ಭದಲ್ಲಿ ಆ ಕಾನ್ಸ್ಟಂಟಿನೋಪಲ್ ನಗರದ ಮಾರ್ಗವಾಗಿ ಕಂಡು ಬರ್ತಕ್ಕಂತಹ ಆ ಒಂದು ದಲ್ಲಾಳಿಗಳ ಒಂದು ಶೋಷಣೆಯನ್ನ ತಪ್ಪಿಸಿಕೊಂಡು ನೇರವಾಗಿ ಯಾವುದೇ ಮಧ್ಯವರ್ತಿಗಳ ಸಹಾಯವಿಲ್ಲದೆ ತಾವೇ ನೇರವಾಗಿ ಏಷ್ಯಾದ ರಾಷ್ಟ್ರಗಳೊಂದಿಗೆ ತಮ್ಮ ವ್ಯಾಪಾರಿ ಸಂಪರ್ಕವನ್ನ ಮುಂದುವರಿಸುವ ಸಲುವಾಗಿ ಈ ಪಶ್ಚಿಮದ ರಾಷ್ಟ್ರಗಳು ಏನ್ ಮಾಡ್ತಾವಪ್ಪ ಅಂತಂದ್ರೆ ಈ ಒಂದು ನೌಕಾಯಾನವನ್ನ ಕೈಗೊಳ್ಳುವ ಮುಖೇನ ಹೊಸ ಹೊಸ ಜಲಮಾರ್ಗಗಳನ್ನ ಸಂಶೋಧನೆ ಮಾಡ್ತಾರೋ. ಆ ಜಲಮಾರ್ಗದ ಸಂಶೋಧನೆಗಳಿಂದಾಗಿ ಏನ್ ಆರಂಭ ಆಕೈತಪ್ಪ ಅಂತಂದ್ರೆ ಈ ಭೌಗೋಳಿಕ ಅನ್ವೇಷಣೆಗಳ ಆರಂಭ ಆಕೈತೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ನೆಸೆಸಿಟಿ ಈಸ್ ದಿ ರೂಟ್ ಕಾಸ್ ಆಫ್ ಆಲ್ ರಿಸರ್ಚ್ ಅಂದ್ರೆ ಏನ್ರಿ, ಅವಶ್ಯಕತೆಯೇ ಎಲ್ಲಾ ಸಂಶೋಧನೆಗಳ ಮೂಲ ಕಾರಣ ಎಂಬ ತತ್ವದಂತೆ ಈ ಯುರೋಪಿಯನ್ನರು ಏನ್ ಮಾಡ್ತಾರಪ್ಪ ಅಂದ್ರೆ ತಮ್ಮ ಅವಶ್ಯಕವಾದಂತಹ ಒಂದು ಸರಕುಗಳನ್ನ ಅಥವಾ ವಸ್ತುಗಳನ್ನ ಪಡೆದುಕೊಳ್ಳಲಿಕ್ಕೆ ಈ ಜಲಮಾರ್ಗವನ್ನ ಕೈಗೊಂಡ್ರು ಅಂತ ಹೇಳ್ಬೋದು. ಇದು ಭೌಗೋಳಿಕ ಅನ್ವೇಷಣೆಗಳು ಅಂತಕ್ಕಂಥ ಘಟನೆಯಲ್ಲಿ ಕಂಡು ಬರ್ತಕ್ಕಂಥ ಎರಡನೇ ಒಂದು ಮುಖ್ಯ ಕಾರಣ. ಇನ್ನು ಭೌಗೋಳಿಕ ಅನ್ವೇಷಣೆಯಲ್ಲಿ ಕಂಡು ಬರ್ತಕ್ಕಂಥ ಮೂರನೇ ಒಂದು ಮುಖ್ಯ ಕಾರಣ ಯಾವತ್ತಪ್ಪ ಅಂತಂದ್ರೆ ಪ್ರವಾಸಿಗರ ವರದಿಗಳು ಅಥವಾ ಪ್ರವಾಸಿಗರ ವಿವರಣೆಗಳು. ಹಾಗಾದ್ರೆ ಈ ಪ್ರವಾಸಿಗರ ವರದಿಗಳು ಅಂತಕ್ಕಂಥ ಒಂದು ಕಾರಣ ಯಾವ ರೀತಿಯಾಗಿ ಕಂಡು ಬರುತ್ತಪ್ಪ ಅಂತಂದ್ರೆ ಮೂಲತಃ ಏಷ್ಯಾ ಖಂಡದ ರಾಷ್ಟ್ರಗಳು ಅಂತ ಬಂದಾಗ ಅವು ಏನಾಗಿದ್ದಪ್ಪ ಅಂತಂದ್ರೆ ಅತ್ಯಂತ ಶ್ರೀಮಂತ ರಾಷ್ಟ್ರಗಳಾಗಿದ್ದು. ಹೀಗಾಗಿ ಈ ಹಿನ್ನೆಲೆಯಲ್ಲಿ ಈ ಏಷ್ಯಾ ಖಂಡದ ರಾಷ್ಟ್ರಗಳಲ್ಲಿ ಕಂಡು ಬರ್ತಕ್ಕ ಈ ಸಂಪತ್ತಿನ ವ್ಯಾಮೋಹ ಯಾರಿಗಿತ್ತಪ್ಪ ಅಂತಂದ್ರೆ ಯುರೋಪಿಯನ್ನರಿಗೆ. ಹೀಗಾಗಿ ಈ ಹಿನ್ನೆಲೆಯಲ್ಲಿ ಮಧ್ಯಯುಗದ ಅಂತ್ಯದ ಅವಧಿಯಲ್ಲಿ ಯುರೋಪಿನ ಅನೇಕ ಪ್ರವಾಸಿಗರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಏಷ್ಯಾ ಖಂಡದ ರಾಷ್ಟ್ರಗಳಿಗೆ ತಮ್ಮ ಒಂದು ಪ್ರವಾಸವನ್ನ ಕೈಗೊಳ್ತಾರೆ. ಹೀಗಾಗಿ ಆ ಒಂದು ಪ್ರವಾಸವನ್ನ ಕೈಗೊಂಡಂತ ಸಂದರ್ಭದಲ್ಲಿ ಏಷ್ಯಾ ಖಂಡದಲ್ಲಿ ಕಂಡು ಬರ್ತಕ್ಕಂಥ ಭೌಗೋಳಿಕ ಸ್ಥಿತಿಗತಿ ಆಗಿರ್ಬೋದು, ಅಲ್ಲಿ ಕಂಡು ಬರ್ತಕ್ಕಂಥ ಜನರ ಜೀವನ ಆಗಿರ್ಬೋದು, ಹಾಗೂ ಆ ಏಷ್ಯಾ ಖಂಡ ಹೊಂದಿರತಕ್ಕಂಥ ವಿಪುಲವಾದಂತ ಸಂಪತ್ತು, ಐಶ್ವರ್ಯ, ಇವೆಲ್ಲವುಗಳ ಬಗೆಗಿನ ಒಂದು ಮಾಹಿತಿಯನ್ನ ಕಲೆ ಹಾಕ್ತಾರೆ. ಹೀಗೆ ಈ ಮಾಹಿತಿಯನ್ನ ಕಲೆ ಹಾಕಿಕೊಂಡಿರ್ತಕ್ಕಂಥ ಆ ಪ್ರವಾಸಿಗರು ಏನ್ ಮಾಡ್ತಾರಪ್ಪ ಅಂದ್ರ ಪುನಃ ತಮ್ಮ ಯುರೋಪಿನ ನಾಡಿಗೆ ಹೋದಂತ ಸಂದರ್ಭದಲ್ಲಿ ಏಷ್ಯಾ ಖಂಡದ ಸಂಪತ್ತಿನ ಕುರಿತಾಗಿ ಏನ್ ಮಾಡ್ತಾರಪ್ಪ ಅಂದ್ರ ಈ ಯುರೋಪಿಯನ್ನರಿಗೆ ತಮ್ಮ ಒಂದು ವರದಿಯನ್ನು ಸಲ್ಲಿಸ್ತಾರೆ. ಹೀಗಾಗಿ ಈ ಸಂದರ್ಭದಲ್ಲಿ ಮೂಲತಃ ಐರೋಪ್ಯರಿಗೆ ಏಷ್ಯಾ ಖಂಡದಲ್ಲಿ ಕಂಡು ಬರ್ತಕ್ಕಂಥ ವಸ್ತುಗಳನ್ನ ಹಾಗೂ ಅಲ್ಲಿರ್ತಕ್ಕಂಥ ಸಂಪತ್ತನ್ನ ದೋಚಬೇಕಂತಕ್ಕಂಥ ಒಂದು ಹಂಬಲ ಇರುತ್ತೆ. ಹೀಗಾಗಿ ಇದೇ ಸಂದರ್ಭದಲ್ಲಿ ಈ ಪ್ರವಾಸಿಗರು ನೀಡಿರ್ತಕ್ಕಂಥ ಈ ಒಂದು ವರದಿಗಳು ಮತ್ತಷ್ಟು ಅವರಿಗೆ ಏನ್ ಮಾಡ್ತಾವಪ್ಪ ಅಂದ್ರೆ ಸ್ಫೂರ್ತಿಯನ್ನು ಕೊಡ್ತಾವ ಅಂತ ಹೇಳ್ಬೋದು. ಹೀಗಾಗಿ ಈ ಹಿನ್ನೆಲೆಯಲ್ಲಿ ಈ ಪ್ರವಾಸಿಗರ ವರದಿಯನ್ನು ನೀಡಿದವರಲ್ಲಿ ಕಂಡು ಬರ್ತಕ್ಕಂಥ ಪ್ರಮುಖರಂದ್ರೆ ಯಾರಪ್ಪ ಅಂತಂದ್ರೆ ಪೋಲೋ ಸಹೋದರರು, ಮಾರ್ಕ್ ಪೋಲೋ ಮತ್ತು ನಿಕೋಲೋ ಪೋಲೋ ಅಂತಕ್ಕಂಥ ಸಹೋದರರು. ಉದಾಹರಣೆಗೆ ಈ ಮಾರ್ಕ್ ಪೋಲೋ ಅಂತಕ್ಕಂಥ ವ್ಯಕ್ತಿ ಮಧ್ಯಯುಗದ ಅವಧಿಯಲ್ಲಿ ನಮ್ಮ ಏಷ್ಯಾ ಖಂಡದ ಅನೇಕ ರಾಷ್ಟ್ರಗಳಿಗೆ ಭೇಟಿ ಕೊಡ್ತಾನೆ. ಹೀಗಾಗಿ ಈ ಭೇಟಿ ಕೊಟ್ಟಿರ್ತಕ್ಕಂಥ ಮಾರ್ಕ್ ಪೋಲೋನ ಒಂದು ಹಿನ್ನೆಲೆಗೆ ಬಂದಾಗ ಈತ ಮೂಲತಃ ವೆನಿಸ್ ನಗರದ ಒಬ್ಬ ಆಭರಣದ ವ್ಯಾಪಾರಿ ಆಗಿರ್ತಾನೆ. ಹೀಗಾಗಿ ಈ ವೆನಿಸ್ ನಗರದ ಆಭರಣದ ವ್ಯಾಪಾರಿ ಆದಂತ ಈ ಮಾರ್ಕ್ ಪೋಲೋ ಏನ್ ಮಾಡ್ತಾನಪ್ಪ ಅಂದ್ರೆ ತನ್ನ ಒಂದು ಆಭರಣಗಳನ್ನ ಮಾರಾಟ ಮಾಡುವ ಒಂದು ಹಿನ್ನೆಲೆಯಲ್ಲಿ ನಮ್ಮ ಏಷ್ಯಾ ಖಂಡದ ರಾಷ್ಟ್ರವಾದಂತ ಚೀನಾಗೆ ಭೇಟಿ ಕೊಡ್ತಾನೆ. ಹೀಗಾಗಿ ಆ ಚೀನಾಗೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಅದೇ ಸಮಯಕ್ಕೆ ಚೀನಾದಲ್ಲಿ ಕಂಡು ಬರ್ತಕ್ಕಂಥ ಮಂಗೋಲರ ದೊರೆ ಕುಬ್ಲಾಯ್ ಖಾನನ ಆಸ್ಥಾನಕ್ಕೆ ಭೇಟಿ ಕೊಡ್ತಾನೆ. ಹೀಗೆ ಕುಬ್ಲಾಯ್ ಖಾನನ ಆಸ್ಥಾನಕ್ಕೆ ಭೇಟಿ ಕೊಟ್ಟಂತಹ ಈ ಮಾರ್ಕ್ ಪೋಲೋ ಏನ್ ಮಾಡ್ತಾನಪ್ಪ ಅಂದ್ರೆ ಆ ಕುಬ್ಲಾಯ್ ಖಾನನ ಆಸ್ಥಾನದಲ್ಲಿ ಕೆಲವು ವರ್ಷಗಳ ಕಾಲ ಏನ್ ಮಾಡ್ತಾನಪ್ಪ ಅಂದ್ರೆ ಸೈನಿಕ ಸಲಹೆಗಾರನಾಗಿ ತನ್ನ ಒಂದು ಕಾರ್ಯವನ್ನ ನಿರ್ವಹಿಸ್ತಾನೆ. ಹೀಗೆ ಕುಬ್ಲಾಯ್ ಖಾನನ ಆಸ್ಥಾನದಲ್ಲಿ ಸೈನಿಕ ಸಲಹೆಗಾರನಾಗಿ ಕಾರ್ಯನಿರ್ವಹಿಸಿರ್ತಕ್ಕಂಥ ಇದೇ ಮಾರ್ಕ್ ಪೋಲೋ ತದನಂತರದ ಅವಧಿಯಲ್ಲಿ ಏನ್ ಮಾಡ್ತಾನಪ್ಪ ಅಂತಂದ್ರೆ ಮಂಗೋಲಿಯಾ ಆಗಿರ್ಬೋದು, ಜಪಾನ್ ಆಗಿರ್ಬೋದು, ಭಾರತ ಆಗಿರ್ಬೋದು, ಹೀಗೆ ಈ ಎಲ್ಲ ರಾಷ್ಟ್ರಗಳಿಗೆ ಭೇಟಿ ಕೊಟ್ಟು ಸರಿಸುಮಾರು 24 ವರ್ಷಗಳ ಕಾಲ ಏನ್ ಮಾಡ್ತಾನಪ್ಪ ಅಂದ್ರೆ ಏಷ್ಯಾ ಖಂಡದ ರಾಷ್ಟ್ರಗಳಲ್ಲಿ ನೆಲೆಸ್ತಾನೆ. ಹೀಗಾಗಿ ಆ ಏಷ್ಯಾ ಖಂಡದ ರಾಷ್ಟ್ರಗಳಲ್ಲಿ ನಡೆಸಿರ್ತಕ್ಕಂಥ ಈತ
ಕೊನೆಗೆ ಅಂದ್ರ ತನ್ನ 24 ವರ್ಷಗಳ ನಂತರ ಏನ್ ಮಾಡ್ತಾನಪ್ಪ ಅಂದ್ರ ಪುನಃ ತನ್ನ ನಾಡಿಗೆ ಹೋಗ್ತಾನೆ. ಹೀಗೆ ಪುನಃ ತನ್ನ ನಾಡಿಗೆ ಬಂದಂತ ಮಾರ್ಕ್ ಪೋಲೋ ಏನ್ ಮಾಡ್ತಾನಪ್ಪ ಅಂದ್ರ ತಾನು ಏಷ್ಯಾ ಖಂಡದ ರಾಷ್ಟ್ರಗಳಲ್ಲಿ ಇರುವಾಗ ತಾನು ಕಂಡುಕೊಂಡಂತಹ ಎಲ್ಲ ಅಂಶಗಳನ್ನ, ಉದಾಹರಣೆಗೆ ಏಷ್ಯಾದ ಭೌಗೋಳಿಕ ಸ್ಥಿತಿಗತಿ ಆಗಿರ್ಬೋದು, ಅಲ್ಲಿ ಕಂಡು ಬರ್ತಕ್ಕಂಥ ಪ್ರಮುಖ ಜಲಮಾರ್ಗಗಳಾಗಿರ್ಬೋದು, ಹಾಗೂ ಏಷ್ಯಾ ಖಂಡದ ರಾಷ್ಟ್ರಗಳು ಹೊಂದಿರತಕ್ಕಂತ ವಿಪುಲವಾದಂತ ಸಂಪತ್ತು, ಐಶ್ವರ್ಯ, ಹಾಗೂ ಅಲ್ಲಿ ಕಂಡು ಬರ್ತಕ್ಕಂಥ ಪ್ರಮುಖ ಪದಾರ್ಥಗಳಾಗಿರ್ಬೋದು, ಹೀಗೆ ಇವೆಲ್ಲವುಗಳ ಬಗೆಗಿನ ಒಂದು ಮಾಹಿತಿಯನ್ನು ಏನ್ ಮಾಡ್ತಾನಪ್ಪ ಅಂದ್ರ ತನ್ನ ವರದಿಯ ಮುಖೇನ ನೀಡ್ತಾನೆ. ಅಷ್ಟೇ ಅಲ್ಲದೆ ದಿ ಟ್ರಾವೆಲ್ಸ್ ಆಫ್ ಮಾರ್ಕ್ ಪೋಲೋ ದಿ ವೆನಿಸಿಯನ್ ಅಂತಕ್ಕಂಥ ಒಂದು ಕೃತಿಯನ್ನ ಪ್ರಕಟಿಸ್ತಾನೆ. ಹೀಗೆ ಈ ಒಂದು ಕೃತಿಯಲ್ಲಿ ಏನ್ ಮಾಡ್ತಾನಪ್ಪ ಅಂದ್ರೆ ಏಷ್ಯಾದ ಸಂಪತ್ತಿನ ಬಗೆಗೆ ಒಂದು ವಿವರಣೆ ನೀಡ್ತಾನು. ಹೀಗಾಗಿ ಈ ಮಾರ್ಕ್ ಪೋಲೋ ನೀಡಿರ್ತಕ್ಕಂಥ ಈ ಒಂದು ನಾವು ವರದಿಗಳು ಸಹ ಏನ್ ಮಾಡ್ತಾವಪ್ಪ ಅಂತಂದ್ರ ಈ ಭೌಗೋಳಿಕ ಅನ್ವೇಷಣೆ ನಡೆಯಲಿಕ್ಕೆ ಒಂದು ಮುಖ್ಯ ಕಾರಣ ಅಂತ ಹೇಳ್ಬೋದು. ಕೇವಲ ಮಾರ್ಕ್ ಪೋಲೋ ಅಷ್ಟೇ ಅಲ್ಲದೆ ಮಾರ್ಕ್ ಪೋಲೋನ ನಂತರ ಬಂದಂತ ಇತರೆ ಪ್ರವಾಸಿಗರು ಕೂಡ ಏನ್ ಮಾಡ್ತಾರಪ್ಪ ಅಂತಂದ್ರ ಹಲವಾರು ರೀತಿಯಾದಂತ ಒಂದು ವಿವರಣೆಗಳನ್ನ ನೀಡ್ತಾರೆ. ಉದಾಹರಣೆಗೆ ಫ್ರಾನ್ಸಿನ ಪಾದ್ರಿಯಾದಂತ ಜಾನ್ ಪ್ಲಾನೋ ಅಂತಕ್ಕಂಥ ವ್ಯಕ್ತಿ, ಯಾರ್ರಿ ಫ್ರಾನ್ಸಿನ ಪಾದ್ರಿಯಾದಂತ ಜಾನ್ ಪ್ಲಾನೋ ಅಂತಕ್ಕಂಥ ವ್ಯಕ್ತಿ ಏನ್ ಮಾಡ್ತಾನಪ್ಪ ಅಂದ್ರ ಮಂಗೋಲಿಯಾಕ್ಕೆ ಭೇಟಿ ಕೊಡ್ತಾನು. ಹೀಗಾಗಿ ಮಂಗೋಲಿಯಾಕ್ಕೆ ಭೇಟಿ ಕೊಟ್ಟಂತ ಈತನು ಕೂಡ ಏನ್ ಮಾಡ್ತಾನಪ್ಪ ಅಂದ್ರೆ ಹಲವಾರು ವಿವರಣೆಗಳನ್ನ ನೀಡ್ತಾನು. ಜಾನ್ ಪ್ಲಾನೋನ ನಂತರ ಕಂಡು ಬರ್ತಕ್ಕಂಥ ಮತ್ತೊಬ್ಬ ಪ್ರವಾಸಿಗ ಯಾರಪ್ಪ ಅಂತಂದ್ರೆ ವಿಲಿಯಂ ಬೂಬ್ರಿಕ್ವಿಸ್. ಈತ ಏನ್ ಮಾಡ್ತಾನಪ್ಪ ಅಂತಂದ್ರೆ ಚೀನಾದಲ್ಲಿ ಕಂಡು ಬರ್ತಕ್ಕಂಥ ಚೆಂಗಿಸ್ ಖಾನನ ಆಸ್ಥಾನಕ್ಕೆ ಭೇಟಿ ಕೊಡ್ತಾನೆ. ಹೀಗಾಗಿ ಚೆಂಗಿಸ್ ಖಾನನ ಆಸ್ಥಾನಕ್ಕೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಆ ಸಮಯಕ್ಕೆ ಆತ ಕಂಡುಕೊಂಡಂತ ಅಂಶಗಳನ್ನು ಸಹ ಏನ್ ಮಾಡ್ತಾನಪ್ಪ ಅಂದ್ರೆ ತನ್ನ ಒಂದು ವರದಲ್ಲಿ ಪ್ರಕಟಿಸ್ತಾನೆ. ಹೀಗೆ ಒಟ್ಟಾರೆಯಾಗಿ ಮಾರ್ಕ್ ಪೋಲೋ ಆಗಿರ್ಬೋದು, ನಿಕೋಲೋ ಪೋಲೋ ಆಗಿರ್ಬೋದು, ಜಾನ್ ಪ್ಲಾನೋ ಆಗಿರ್ಬೋದು, ವಿಲಿಯಂ ಬೂಬ್ರಿಕ್ವಿಸ್, ಹೀಗೆ ಇವರೆಲ್ಲರೂ ನೀಡಿರ್ತಕ್ಕಂಥ ಒಂದು ವರದಿಗಳು ಈ ಒಂದು ಭೌಗೋಳಿಕ ಅನ್ವೇಷಣೆ ನಡೆಯಲಿಕ್ಕೆ ಕಂಡು ಬರ್ತಕ್ಕಂಥ ಮೂರನೇ ಒಂದು ಕಾರಣ. ಇನ್ನು ನಾಲ್ಕನೇ ಒಂದು ಮುಖ್ಯ ಕಾರಣ ಯಾವಪ್ಪ ಅಂದ್ರೆ ಭೌಗೋಳಿಕ ಮತ್ತು ವೈಜ್ಞಾನಿಕ ಕಾರಣ. ಕೆಲವೊಂದು ಪುಸ್ತಕಗಳಲ್ಲಿ ಇವು ಎರಡನ್ನ ಬೇರೆ ಬೇರೆ ಕೊಡ್ತಾರೆ. ಭೌಗೋಳಿಕ ಜ್ಞಾನ ಅಂತೇಳಿ ಒಂದು ಕಾರಣವನ್ನು ಕೊಡ್ತಾರು, ವೈಜ್ಞಾನಿಕ ಕಾರಣ ಅಂತ ಒಂದು ಕಾರಣವನ್ನು ಕೊಡ್ತಾರೆ. ಹೀಗಾಗಿ ನಾನು ಎರಡನ್ನ ಒಟ್ಟುಗೂಡಿಸಿಕೊಂಡು ಈ ಭೌಗೋಳಿಕ ಅನ್ವೇಷಣೆ ನಡೆಯಲಿಕ್ಕೆ ನಾಲ್ಕನೇ ಒಂದು ಮುಖ್ಯ ಕಾರಣ ಯಾವಪ್ಪ ಅಂದ್ರೆ ಭೌಗೋಳಿಕ ಮತ್ತು ವೈಜ್ಞಾನಿಕ ಕಾರಣ. ಇದು ಯಾವ ರೀತಿಯಾಗಿ ಕಂಡು ಬರುತ್ತಪ್ಪ ಅಂತಂದ್ರೆ ಮೂಲತಃ ಮಧ್ಯಯುಗದ ಅವಧಿಯಲ್ಲಿ ಕಂಡು ಬರ್ತಕ್ಕಂಥ ಯುರೋಪಿನ ಜನರನ್ನ ತೆಗೆದುಕೊಂಡಾಗ ಯುರೋಪಿನ ಜನರಲ್ಲಿ ಏನಾಗಿತ್ತಪ್ಪ ಅಂತಂದ್ರ ಕೆಲವೊಂದಿಷ್ಟು ಮೂಢ ನಂಬಿಕೆಗಳು ಮತ್ತು ತಪ್ಪಾದ ಗ್ರಹಿಕೆಗಳು ಕಂಡು ಬರ್ತದ್ದು. ಯಾವ ರೀತಿಪ್ಪ ಅಂತಂದ್ರೆ ಆ ಸಮಯಕ್ಕೆ ಅವರೆಲ್ಲರೂ ಕ್ಲಾಡಿಯಸ್ ಟಾಲಮಿ ಮಂಡಿಸಿರ್ತಕ್ಕಂಥ ಭೂಕೇಂದ್ರಿತ ಸಿದ್ಧಾಂತವನ್ನ ನಂಬಿದ್ರು. ಹೀಗಾಗಿ ಆ ಭೂಕೇಂದ್ರಿತ ಸಿದ್ಧಾಂತದ ಸಂದರ್ಭದಲ್ಲಿ ಇಡೀ ವಿಶ್ವದ ಕೇಂದ್ರ ಬಿಂದು ಭೂಮಿಯು ಚಪ್ಪಟೆಯಾಕಾರ ಆಗಿದೆ. ಅಷ್ಟೇ ಅಲ್ಲದೆ ಸಮುದ್ರಗಳು ಭಯಂಕರ ಮತ್ತು ವಿಕೃತ ರೂಪದ ರಾಕ್ಷಸರನ್ನು ಹೊಂದಿವೆ. ಜೊತೆಗೆ ಆಫ್ರಿಕಾದ ಉಷ್ಣವಲಯದ ಪ್ರದೇಶವು ಜ್ವಾಲಾಮುಖಿಗಳಿಂದ ಕೂಡಿದೆ ಹಾಗೂ ಕುದಿಯುವ ನೀರಿನಿಂದ ಕೂಡಿದೆ ಅಂತಕ್ಕಂಥ ಕೆಲವೊಂದಿಷ್ಟು ತಪ್ಪು ಗ್ರಹಿಕೆಗಳು ಮತ್ತು ಕೆಲವೊಂದಿಷ್ಟು ಮೂಢನಂಬಿಕೆಗಳು ಯಾರಲ್ಲಿದ್ದುಪ್ಪ ಅಂತಂದ್ರೆ ಈ ಯುರೋಪಿನ ಜನತೆಯಲ್ಲಿದ್ದು. ಹೀಗಾಗಿ ಈ ಒಂದು ಸಂದರ್ಭದಲ್ಲಿ ಪುನರುಜ್ಜೀವನ ಚಳುವಳಿಯಿಂದ ಸ್ಫೂರ್ತಿಗೊಂಡಂತ ಅನೇಕ ಭೂಗೋಳ ಶಾಸ್ತ್ರಜ್ಞರು ಏನ್ ಮಾಡ್ತಾರಪ್ಪ ಅಂತಂದ್ರೆ ವಿಶ್ವದ ಬಗೆಗೆ ತಪ್ಪು ಗ್ರಹಿಕೆಗಳನ್ನ ಹೋಗಲಾಡಿಸುವ ಸಲುವಾಗಿ ಭೂಗೋಳಕ್ಕೆ ಸಂಬಂಧಿಸಿದ ಹಲವಾರು ಗ್ರಂಥಗಳನ್ನ ಬರೀತಾರೆ. ಹಲವಾರು ಗ್ರಂಥಗಳನ್ನ ಬರೆಯುವುದು ಅಷ್ಟೇ ಅಲ್ಲದೆ ಅದೇ ಸಮಯಕ್ಕೆ ನಿಕೋಲಸ್ ಕೋಪರ್ನಿಕಸ್ ಅಂತಕ್ಕಂಥ ವ್ಯಕ್ತಿ ಏನ್ ಮಾಡ್ತಾರಪ್ಪ ಅಂದ್ರೆ ಸೌರ ಕೇಂದ್ರಿತ ಸಿದ್ಧಾಂತವನ್ನ ಮಂಡಿಸಿ ಭೂ ಕೇಂದ್ರಿತ ಸಿದ್ಧಾಂತವನ್ನ ಅಲ್ಲಗಳಿತಾನೆ. ಹೀಗಾಗಿ ಈ ನಿಕೋಲಸ್ ಕೋಪರ್ನಿಕಸ್ ನಿಂದಾಗಿ ಇಡೀ ವಿಶ್ವದ ಕೇಂದ್ರ ಬಿಂದು ಭೂಮಿಯಲ್ಲ, ಇಡೀ ವಿಶ್ವದ ಕೇಂದ್ರ ಬಿಂದು ಸೂರ್ಯ. ಹೀಗಾಗಿ ಸೂರ್ಯನ ಸುತ್ತಲೂ ಭೂಮಿ ಮತ್ತು ಇತರ ಗ್ರಹಗಳು ಸುತ್ತುತ್ತವೆ ಅಂತಕ್ಕಂಥ ಒಂದು ಅರಿವು ಮತ್ತು ಸ್ಪಷ್ಟತೆ ಯಾರಿಗಾಕತ್ತಪ್ಪ ಅಂದ್ರ ಯುರೋಪಿನ ಜನತೆಗಾಗತ್ತೆ. ಅಷ್ಟೇ ಅಲ್ಲದೆ ಆ ಸಮಯಕ್ಕೆ ಭೂಗೋಳಕ್ಕೆ ಸಂಬಂಧಿಸಿರ್ತಕ್ಕಂಥ ಹಲವಾರು ಗ್ರಂಥಗಳನ್ನ ಬರೀತಾರ. ಉದಾಹರಣೆಗೆ ಫ್ರಾನ್ಸಿಸ್ಕೋ ಬಾಲ್ಡುಸಿ ಪೆಗಲೊಟ್ಟಿ ಅಂತಕ್ಕಂಥ ವ್ಯಕ್ತಿ ಬರೆದಿರ್ತಕ್ಕಂಥ ಎ ಮರ್ಚೆಂಟ್ಸ್ ಹ್ಯಾಂಡ್ ಬುಕ್ ಅಂತಕ್ಕಂಥ ಕೃತಿ. ಯಾವ್ದ್ರಿ? ಫ್ರಾನ್ಸಿಸ್ಕೋ ಬಾಲ್ಡುಸಿ ಪೆಗಲೊಟ್ಟಿ ಬರೆದಿರ್ತಕ್ಕಂಥ ಎ ಮರ್ಚೆಂಟ್ಸ್ ಹ್ಯಾಂಡ್ ಬುಕ್ ಅಂತಕ್ಕಂಥ ಕೃತಿ ಆಗಿರ್ಬೋದು. ಮರೀನೋ ಸಾನುಡೋ ಅಂತಕ್ಕಂಥ ವ್ಯಕ್ತಿ ಬರೆದಿರ್ತಕ್ಕಂಥ ಸೀಕ್ರೆಟ್ಸ್ ಆಫ್ ದಿ ಫೈತ್ಫುಲ್ ಕ್ರುಸೇಡರ್ಸ್ ಅಂತಕ್ಕಂಥ ಕೃತಿ ಆಗಿರ್ಬೋದು. ಜೊತೆಗೆ ದಿ ಫಾರ್ ಈಸ್ಟ್ ಅಂತಕ್ಕಂಥ ಕೃತಿ ಆಗಿರ್ಬೋದು, ದಿ ಹೋಲಿ ಲ್ಯಾಂಡ್ ಅಂತಕ್ಕಂಥ ಕೃತಿ ಆಗಿರ್ಬೋದು, ಹಾಗೂ ಇನ್ನು ಅನಾಮಿಕನ ರಚನೆಗೊಂಡಂತ ವರ್ತಕರ ಕೈಪಿಡಿ ಆಗಿರ್ಬೋದು. ಹೀಗೆ ಈ ಎಲ್ಲ ಕೃತಿಗಳು ಏನ್ ಮಾಡ್ತಾವಪ್ಪ ಅಂತಂದ್ರೆ ಯುರೋಪಿನ ಜನರು
ಭೂಗೋಳದ ಬಗ್ಗೆ ಹೊಂದಿರತಕ್ಕಂತ ತಪ್ಪು ಗ್ರಹಿಕೆಗಳನ್ನ ಹೋಗಲಾಡಿಸಿ ಸಮುದ್ರಗಳು ಭಯಂಕರ ಮತ್ತು ವಿಕೃತ ರಾಕ್ಷಸರಿಂದ ಕೂಡಿಲ್ಲ, ಆಫ್ರಿಕಾದ ಉಷ್ಣವಲಯದ ಪ್ರದೇಶದಲ್ಲಿ ಜ್ವಾಲಾಮುಖಿಗಳು ಸಂಭವಿಸುವುದಿಲ್ಲ, ಕುದಿಯುವ ನೀರಿನ ಬಿಂದುಗಳಿಲ್ಲ ಹಾಗೂ ಸಮುದ್ರಗಳಲ್ಲಿ ಯಾವ ಭಯಂಕರವಾದಂತ ಪ್ರಾಣಿಗಳು ಇಲ್ಲ ಅಂತಕ್ಕಂತ ಸ್ಪಷ್ಟ ಅರಿವನ್ನ ಯಾರಿಗೆ ಮೂಡಿಸ್ತಾವಪ್ಪ ಅಂತಂದ್ರ ಯುರೋಪಿನ ಜನತೆಗೆ ಮೂಡಿಸ್ತಾವ. ಹೀಗೆ ಈ ಪ್ರಮುಖ ಭೂಗೋಳ ಶಾಸ್ತ್ರಜ್ಞರಿಂದ ರಚನೆಗೊಂಡಂತ ಈ ಒಂದು ಎಲ್ಲ ಕೃತಿಗಳು ಏನ್ ಮಾಡ್ತಾವಪ್ಪ ಅಂತಂದ್ರೆ ಯುರೋಪಿನ ಜನತೆಯಲ್ಲಿ ಭೌಗೋಳಿಕ ಜ್ಞಾನದ ಬಗ್ಗೆ ಸ್ಪಷ್ಟ ಅರಿವನ್ನ ಮೂಡಿಸ್ತಾವ. ಸ್ಪಷ್ಟ ಅರಿವನ್ನ ಮೂಡಿಸುವುದು ಅಷ್ಟೇ ಅಲ್ಲದೆ ಈ ಎಲ್ಲ ಕೃತಿಗಳು ನೌಕಾಯಾನವನ್ನ ಕೈಗೊಳ್ತಕ್ಕಂತ ಅನೇಕ ನಾವಿಕರಿಗೆ ಮತ್ತು ಅನ್ವೇಷಣಾಕಾರರಿಗೆ ಏನ್ ಮಾಡ್ತಾವಪ್ಪ ಅಂತಂದ್ರ ಮತ್ತಷ್ಟು ಹೆಚ್ಚಿನ ಸಾಹಸಿ ಪ್ರವೃತ್ತಿಯನ್ನು ಮೂಡಿಸ್ತಾವ ಅಂತ ಹೇಳ್ಬೋದು. ಹೀಗೆ ಈ ಎಲ್ಲ ಒಂದು ಕೃತಿಗಳು ಭೂಗೋಳದ ಬಗ್ಗೆ ಒಂದು ಅರಿವನ್ನ ನೀಡಿದ್ರೆ ಮತ್ತೊಂದು ಕಡೆ ವೈಜ್ಞಾನಿಕವಾಗಿ ಹೊಸ ಹೊಸ ಸಂಶೋಧನೆಗಳಾಕವು. ಉದಾಹರಣೆಗೆ ಮುದ್ರಣ ಯಂತ್ರದ ಶೋಧನೆ ಆಕತಿ. ಮುದ್ರಣ ಯಂತ್ರದ ಶೋಧನೆಯಿಂದಾಗಿ ಹಲವಾರು ಗ್ರಂಥಗಳು ರಚನೆಗೊಂಡು ಆ ಗ್ರಂಥಗಳು ಎಲ್ಲ ಓದುಗರ ಕೈ ಸೇರ್ಲಿಕ್ಕೆ ಆರಂಭಿಸ್ತವು. ಜೊತೆಗೆ ಅದೇ ಸಮಯಕ್ಕೆ ಚೀನೀಯರಿಂದ ದಿಕ್ಸೂಚಿಯ ಒಂದು ಸಂಶೋಧನೆ ಆಕತಿ. ಹೀಗೆ ಈ ಸಂಶೋಧನೆಗೊಂಡಂತಹ ದಿಕ್ಸೂಚಿಯಿಂದಾಗಿ ಈ ನಾವಿಕರಿಗೆ ಮತ್ತು ಅನ್ವೇಷಣಾಕಾರರಿಗೆ ಏನಾಗತ್ತಪ್ಪ ಅಂತಂದ್ರೆ ದಿಕ್ಕುಗಳನ್ನ ಗುರುತಿಸಲಿಕ್ಕೆ ಅತ್ಯಂತ ಒಂದು ಸುಲಭದ ಅಡಿಪಾಯ ಆಕತಿ ಅಂತ ಹೇಳ್ಬೋದು. ಕೇವಲ ದಿಕ್ಸೂಚಿ ಅಷ್ಟೇ ಅಲ್ಲದೆ ಅದೇ ಸಮಯಕ್ಕೆ ಸಿಡಿಮದ್ದನ್ನ ಕಂಡುಹಿಡಿತಾರೆ. ಹೀಗಾಗಿ ಸಿಡಿಮದ್ದನ್ನ ಕಂಡುಹಿಡಿದ ಕಾರಣಕ್ಕಾಗಿ ಕಡಲ್ಗಳ್ಳರಿಂದ ನಾವಿಕರು ತಮ್ಮನ್ನ ರಕ್ಷಿಸಿಕೊಳ್ಳಲಿಕ್ಕೆ ಈ ಸಿಡಿಮದ್ದು ಬಹಳಷ್ಟು ಸಹಾಯಕವಾಗಿ ಕಂಡು ಬರ್ತದೆ ಅಂತ ಹೇಳ್ಬೋದು. ಕೇವಲ ಮುದ್ರಣ ಯಂತ್ರ, ದಿಕ್ಸೂಚಿ ಮತ್ತು ಸಿಡಿಮದ್ದು ಅಷ್ಟೇ ಅಲ್ಲದೆ ಇದೇ ಸಮಯಕ್ಕೆ ಏನ್ ಮಾಡ್ತಾರಪ್ಪ ಅಂತಂದ್ರ ಅಕ್ಷಾಂಶ ಮತ್ತು ರೇಖಾಂಶಗಳನ್ನ ಗುರುತಿಸುವ ಸಲುವಾಗಿ ಆಸ್ಟ್ರೋಲೋಬ್ ಅಂತಕ್ಕಂತ ಒಂದು ಉಪಕರಣವನ್ನ ಕಂಡುಹಿಡಿತಾರೆ. ಹೀಗಾಗಿ ಈ ಒಂದು ಉಪಕರಣವು ಸಹ ಈ ಅನ್ವೇಷಣಾಕಾರರಿಗೆ ಮತ್ತು ನಾವಿಕರಿಗೆ ಬಹಳಷ್ಟು ಸಹಾಯವನ್ನ ಮಾಡುತ್ತೆ ಅಂತ ಹೇಳ್ಬೋದು. ಜೊತೆಗೆ ಯುರೋಪಿನ ಅನೇಕ ರಾಜರಿಂದ ಏನಾಕಪ್ಪ ಅಂತಂದ್ರ ಹಡಗು ಕಟ್ಟುವ ಕಾರ್ಖಾನೆಗಳು ನಿರ್ಮಾಣ ಆಕವು. ಹೀಗಾಗಿ ಈ ಹಡಗು ಕಟ್ಟುವ ಕಾರ್ಖಾನೆಗಳು ನಿರ್ಮಾಣವಾಗಿದ್ದರಿಂದಾಗಿ ಅನೇಕ ಹೊಸ ಹೊಸ ಪ್ರತಿಭೆಗಳು ಏನ್ ಮಾಡ್ತಾವಪ್ಪ ಅಂತಂದ್ರ ಆ ಒಂದು ಹಡಗುಗಳಲ್ಲಿ ತಮ್ಮ ಒಂದು ಅನ್ವೇಷಣಾ ಕಾರ್ಯವನ್ನ ಕೈಗೊಳ್ಳಲಿಕ್ಕೆ ಆರಂಭಿಸ್ತಾರ ಅಂತ ಹೇಳ್ಬೋದು. ಹೀಗೆ ಒಟ್ಟಾರೆಯಾಗಿ ಈ ಭೌಗೋಳಿಕ ಮತ್ತು ವೈಜ್ಞಾನಿಕ ಕಾರಣವೂ ಸಹ ಈ ಭೌಗೋಳಿಕ ಅನ್ವೇಷಣೆ ನಡೆಯಲಿಕ್ಕೆ ಒಂದು ಮುಖ್ಯ ಕಾರಣ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಈ ಭೌಗೋಳಿಕ ಅನ್ವೇಷಣೆಯಲ್ಲಿ ಕಂಡು ಬರ್ತಕ್ಕಂಥ ಐದನೇ ಒಂದು ಮುಖ್ಯ ಕಾರಣ ಯಾವಪ್ಪ ಅಂತಂದ್ರೆ ಕ್ರೈಸ್ತ ಧರ್ಮದ ಪ್ರಚಾರ. ಕ್ರೈಸ್ತ ಧರ್ಮದ ಪ್ರಚಾರ ಅಥವಾ ಇದನ್ನ ಕೆಲವೊಂದಿಷ್ಟು ಪುಸ್ತಕಗಳಲ್ಲಿ ಧಾರ್ಮಿಕ ಕಾರಣ ಅಂತ ಕೊಡ್ತಾರೆ. ಒಟ್ಟಾರೆಯಾಗಿ ಕ್ರೈಸ್ತ ಧರ್ಮದ ಪ್ರಚಾರ ಅಂದ್ರೆ ಒಂದೇ, ಧಾರ್ಮಿಕ ಕಾರಣ ಅಂದ್ರೆ ಇದು ಯಾವ ರೀತಿಯಾಗಿ ಕಂಡು ಬರುತ್ತಪ್ಪ ಅಂತಂದ್ರೆ ಒಂದ್ ಕಡೆ ಪುನರುಜ್ಜೀವನ ಚಳವಳಿ ಇರ್ತೈತಿ, ಮತ್ತೊಂದ್ ಕಡೆ ಭೌಗೋಳಿಕ ಅನ್ವೇಷಣೆಗೆ ಆರಂಭ ಇರ್ತವೆ, ಮತ್ತೊಂದು ಕಡೆ ಜರ್ಮನಿಯಲ್ಲಿ ಮಾರ್ಟಿನ್ ಲೂಥರ್ ಅಂತಕ್ಕಂಥ ವ್ಯಕ್ತಿಯ ನೇತೃತ್ವದಲ್ಲಿ ಮತ ಸುಧಾರಣಾ ಚಳವಳಿ ಆರಂಭ ಆಗಿರುತ್ತೆ. ಹೀಗಾಗಿ ಆ ಮತ ಸುಧಾರಣಾ ಚಳವಳಿಯ ಪರಿಣಾಮದಿಂದಾಗಿ ಕ್ಯಾಥೋಲಿಕ್ ಪಂಥ ಏನಾಗಿರ್ತಪ್ಪ ಅಂದ್ರೆ ತನ್ನ ಒಂದು ಜನಪ್ರಿಯತೆಯನ್ನ ಕಳೆದುಕೊಂಡ್ ಬಿಡ್ತೈತಿ. ಹೀಗಾಗಿ ಆ ಜನಪ್ರಿಯತೆಯನ್ನ ಕಳೆದುಕೊಂಡಿರ್ತಕ್ಕಂತ ಆ ಕ್ಯಾಥೋಲಿಕ್ ಪಂಥ ಏನ್ ಮಾಡದಪ್ಪ ಅಂತಂದ್ರೆ ಪುನಃ ಮತ್ತೆ ತನ್ನ ಒಂದು ಜನಪ್ರಿಯತೆಯನ್ನ ಹೆಚ್ಚಿಸಿಕೊಳ್ಳುವ ಸಲುವಾಗಿ ಈ ಭೌಗೋಳಿಕ ಅನ್ವೇಷಣೆಯ ಸಂದರ್ಭದಲ್ಲಿ ಕ್ರೈಸ್ತ ಧರ್ಮಕ್ಕೆ ಸಂಬಂಧಿಸಿರ್ತಕ್ಕಂಥ ಧರ್ಮ ಗುರುಗಳಾಗಿರ್ಬೋದು, ಪೋಪರಾಗಿರ್ಬೋದು, ಕ್ರೈಸ್ತ ಧರ್ಮದ ರಾಜರಾಗಿರ್ಬೋದು, ಇವರೆಲ್ಲರೂ ಏನ್ ಮಾಡ್ತಾರಪ್ಪ ಅಂತಂದ್ರ ಈ ಹೊಸ ಹೊಸ ಅನ್ವೇಷಣೆಯಲ್ಲಿ ತೊಡಗಿರ್ತಕ್ಕಂಥ ಅನೇಕ ನೌಕಾಯಾನಿಗಳಿಗೆ ಏನ್ ಮಾಡ್ತಾರಪ್ಪ ಅಂತಂದ್ರ ಹಣದ ಸಹಾಯ ಆಗಿರ್ಬೋದು, ಆಹಾರದ ಸಹಾಯ ಆಗಿರ್ಬೋದು, ಹಡಗಿನ ಸಹಾಯ ಆಗಿರ್ಬೋದು, ಹೀಗೆ ಈ ಎಲ್ಲ ರೀತಿಯಾದಂತ ಒಂದು ಸಹಾಯವನ್ನ ಮಾಡ್ಲಿಕ್ಕೆ ಆರಂಭಿಸ್ತಾರೆ. ಈ ರೀತಿಯ ಸಹಾಯವನ್ನ ಯಾಕೆ ಮಾಡ್ಲಿಕ್ಕೆ ಆರಂಭಿಸ್ತಾರಪ್ಪ ಅಂತಂದ್ರ ಈ ಒಂದು ನಾವಿಕರಿಂದ ಮತ್ತು ಅನ್ವೇಷಣಾಕಾರರಿಂದ ಹೊಸ ಹೊಸ ಭೂ ಪ್ರದೇಶಗಳು ಸಂಶೋಧನೆಯಾದ್ರ ಆ ಸಂಶೋಧನೆಗೊಂಡಂತ ಪ್ರದೇಶಗಳಲ್ಲಿ ಕ್ರೈಸ್ತ ಧರ್ಮವನ್ನ ಪ್ರಚಾರ ಮಾಡಬೇಕು ಅಂತಕ್ಕಂಥ ಬಲವಾದ ಬಯಕೆಯನ್ನ ಹೊಂದಿದ್ರು. ಹೀಗಾಗಿ ಈ ಹಿನ್ನೆಲೆಯಲ್ಲಿ ಅನೇಕ ಪೋಪರು, ಧರ್ಮಗುರುಗಳು ಮತ್ತು ರಾಜರು ಏನ್ ಮಾಡ್ತಾರಪ್ಪ ಅಂದ್ರೆ ಈ ಕ್ರೈಸ್ತ ಧರ್ಮದ ಜನಪ್ರಿಯತೆಯನ್ನ ಹೆಚ್ಚಿಸುವ ಸಲುವಾಗಿ ಈ ಒಂದು ನೌಕಾಯಾನಿಗಳಿಗೆ ಸಹಾಯವನ್ನ ಮಾಡ್ತಾರೆ ಅಂತ ಹೇಳ್ಬಹುದು. ಅಷ್ಟೇ ಅಲ್ಲದೆ ಅವರ ಒಂದು ಪರೋಕ್ಷ ಉದ್ದೇಶ ಏನಾಗಿತ್ತಪ್ಪ ಅಂತಂದ್ರೆ ಸಂಶೋಧನೆಗೊಂಡಂತ ಹೊಸ ನಾಡುಗಳಲ್ಲಿ ತಮ್ಮ ಒಂದು ಕ್ರೈಸ್ತ ಧರ್ಮವನ್ನ ಪ್ರಚಾರ ಮಾಡುವ ಮುಖೇನ ಮತ್ತೆ ಕ್ಯಾಥೋಲಿಕ್ ಪಂಥದ ಜನಪ್ರಿಯತೆಯನ್ನ ಹೆಚ್ಚಿಸಬೇಕು ಅಂತಕ್ಕಂಥ ಒಂದು ಬಯಕೆ ಆಗಿರುತ್ತೆ. ಹೀಗಾಗಿ ಈ ಹಿನ್ನೆಲೆಯಲ್ಲಿ ಈ ಧಾರ್ಮಿಕ ಕಾರಣವು ಅಥವಾ ಈ ಕ್ರೈಸ್ತ ಧರ್ಮದ ಪ್ರಚಾರವೂ ಸಹ ಈ ಒಂದು ಭೌಗೋಳಿಕ ಅನ್ವೇಷಣೆ ನಡೆಯಲಿಕ್ಕೆ ಒಂದು ಮುಖ್ಯ ಕಾರಣ ಅಂತ ಹೇಳ್ಬೋದು. ಈ ನೆಕ್ಸ್ಟ್ ಆರನೇ ಒಂದು ಮುಖ್ಯ ಕಾರಣ ಯಾವತ್ತಪ್ಪ ಅಂತಂದ್ರೆ ರಾಜಕುಮಾರ ಹೆನ್ರಿಯ ಪರಿಶ್ರಮ. ಈ ಭೌಗೋಳಿಕ ಅನ್ವೇಷಣೆಯಲ್ಲಿ ಕಂಡುಬರ್ತಕ್ಕಂಥ ಆರನೇ ಒಂದು ಮುಖ್ಯ ಕಾರಣ ಯಾವತ್ತಪ್ಪ ಅಂದ್ರೆ
ರಾಜಕುಮಾರನಾದ ಹೆನ್ರಿಯ ಪರಿಶ್ರಮ. ಈ ಹೆನ್ರಿ ಯಾರಪ್ಪ ಅಂತಂದ್ರೆ ಈತ ಪೋರ್ಚುಗಲ್ನ ರಾಜಕುಮಾರ. ಹೀಗಾಗಿ ಈ ಪೋರ್ಚುಗಲ್ನ ರಾಜಕುಮಾರನಾದಂತ ಈ ಹೆನ್ರಿ ಪ್ರಪ್ರಥಮ ಬಾರಿಗೆ ನೌಕಾಯಾನಿಗಳಿಗೆ ನೇರ ಸಹಾಯ ನೀಡಿದ ವ್ಯಕ್ತಿ ಯಾರೀ? ಈ ಹೆನ್ರಿ ಅಂತಕ್ಕಂಥ ವ್ಯಕ್ತಿ. ಹೀಗಾಗಿ ಈ ಹೆನ್ರಿ ಏನ್ ಮಾಡ್ತಾನಪ್ಪ ಅಂದ್ರ ತನ್ನ ಕಾಲಾವಧಿಯಲ್ಲಿ ತನ್ನ ದೇಶದ ರಾಜಧಾನಿಯಾದಂತ ಲಿಸ್ಬನ್ ಅಂತಕ್ಕಂಥ ಸ್ಥಳದಲ್ಲಿ ನೌಕಾಯಾನ ತರಬೇತಿ ಶಾಲೆಯನ್ನ ಆರಂಭಿಸ್ತಾನೆ. ಏನನ್ನ ಆರಂಭಿಸ್ತಾನ್ರಿ? ನೌಕಾಯಾನ ತರಬೇತಿ ಶಾಲೆ. ಹೀಗಾಗಿ ಆ ನೌಕಾಯಾನ ತರಬೇತಿ ಶಾಲೆಯನ್ನ ಆರಂಭಿಸಿರ್ತಕ್ಕಂತಹ ಈ ಹೆನ್ರಿ ಏನ್ ಮಾಡ್ತಾನಪ್ಪ ಅಂದ್ರ ಆ ಒಂದು ಶಾಲೆಗೆ ಅನೇಕ ನಾವಿಕರಾಗಿರ್ಬೋದು, ಅನ್ವೇಷಣಾಕಾರರಾಗಿರ್ಬೋದು, ಭೂಪಟ ತಯಾರಕರಾಗಿರ್ಬೋದು, ಭೂಗೋಳ ಶಾಸ್ತ್ರಜ್ಞರಾಗಿರ್ಬೋದು, ಇತರೆ ವಿಜ್ಞಾನಿಗಳಾಗಿರ್ಬೋದು, ಇವರೆಲ್ಲರನ್ನ ಆಹ್ವಾನ ಮಾಡುವ ಮುಖೇನ ಅವರಿಂದ ಆ ನೌಕಾಯಾನ ತರಬೇತಿಯಲ್ಲಿ ಏನ್ ಮಾಡ್ತಾನಪ್ಪ ಅಂದ್ರೆ ಅನೇಕ ನಾವಿಕರಿಗೆ ತರಬೇತಿ ಕಾರ್ಯವನ್ನು ನೀಡಲಿಕ್ಕೆ ಆರಂಭಿಸ್ತಾನೆ. ಹೀಗೆ ಈ ಹೆನ್ರಿಯ ಪರಿಶ್ರಮದಿಂದಾಗಿ ಅನೇಕ ನಾವಿಕರು ಏನ್ ಮಾಡ್ತಾರಪ್ಪ ಅಂದ್ರೆ ನೌಕಾಯಾನದ ಬಗೆಗಿನ ಒಂದು ಸ್ಪಷ್ಟತೆಯನ್ನು ತಿಳ್ಕೋತಾರೆ. ಅಷ್ಟೇ ಅಲ್ಲದೆ ಸಾಂಗ್ರೋಸ್ ಎಂಬಲ್ಲಿ ನೌಕಾಠಾಣೆಯನ್ನು ಕೂಡ ಆರಂಭಿಸ್ತಾನೆ. ಹೀಗೆ ಒಟ್ಟಾರೆಯಾಗಿ ಈ ಹೆನ್ರಿಯ ಪರಿಶ್ರಮದಿಂದಾಗಿ ಅನೇಕ ನಾವಿಕರು ನೌಕಾಯಾನದ ತರಬೇತಿಯನ್ನ ಪಡೆದುಕೊಳ್ಳುವ ಮುಖೇನ ಜಗತ್ತಿನ ಹಲವಾರು ಭೂಭಾಗಗಳ ಒಂದು ಅನ್ವೇಷಣೆಯಲ್ಲಿ ತೊಡಗಲಿಕ್ಕೆ ಆರಂಭಿಸ್ತಾರೆ ಅಂತ ಹೇಳೋದು. ಒಟ್ಟಾರೆಯಾಗಿ ಈ ಭೌಗೋಳಿಕ ಅನ್ವೇಷಣೆ ನಡೆಯಲಿಕ್ಕೆ ಈ ಹೆನ್ರಿಯ ಪರಿಶ್ರಮವೂ ಸಹ ಏನಾಗತ್ತಪ್ಪ ಅಂದ್ರೆ ಒಂದು ಮುಖ್ಯ ಕಾರಣವಾಗಿ ಕಂಡು ಬರ್ತದೆ ಹೇಳ್ಬೋದು. ಇನ್ ನೆಕ್ಸ್ಟ್ ಈ ಹೆನ್ರಿಯ ಪರಿಶ್ರಮದ ನಂತರ ಈ ಭೌಗೋಳಿಕ ಅನ್ವೇಷಣೆಯಲ್ಲಿ ಕಂಡು ಬರತಕ್ಕಂತಹ 7ನೇ ಒಂದು ಮುಖ್ಯ ಕಾರಣಪ್ಪ ಅಂದ್ರೆ ರಾಷ್ಟ್ರೀಯ ರಾಜ್ಯಗಳ ಏಳಿಗೆ. ಈ ರಾಷ್ಟ್ರೀಯ ರಾಜ್ಯಗಳ ಏಳಿಗೆಯೂ ಕೂಡ ಈ ಒಂದು ಭೌಗೋಳಿಕ ಅನ್ವೇಷಣೆ ನೀಡಲಿಕ್ಕೆ ಒಂದು ಮುಖ್ಯ ಕಾರಣ ಅಂತ ಹೇಳ್ಬೋದು. ಯಾವ ರೀತಿಪ್ಪ ಅಂತಂದ್ರೆ ಈ ಮಧ್ಯಯುಗದ ಅಂತ್ಯದ ಹೊತ್ತಿಗೆ ಏನಾಗತ್ತಪ್ಪ ಅಂದ್ರೆ ಉಳಿಗಮಾನ್ಯ ಪದ್ಧತಿ ಅವನತಿಯನ್ನು ಹೊಂದತಿ. ಹೀಗಾಗಿ ಉಳಿಗಮಾನ್ಯ ಪದ್ಧತಿ ಅವನತಿಯನ್ನ ಹೊಂದಿದ ನಂತರ ಅನೇಕ ಕಡೆ ಮಧ್ಯಮ ವರ್ಗದ ಒಂದು ಉದಯ ಆಗತ್ತೆ. ಹೀಗೆ ಆ ಮಧ್ಯಮ ವರ್ಗದ ಉದಯವಾದಂತ ಸಂದರ್ಭದಲ್ಲಿಯೇ ಯುರೋಪಿನ ನಾನಾ ರಾಷ್ಟ್ರಗಳಲ್ಲಿ ಏನಾಕವಪ್ಪ ಅಂತಂದ್ರ ಹೊಸ ಹೊಸ ರಾಜ್ಯ ಮನೆತನಗಳು ಹುಟ್ಟಿಕೊಳ್ತಾವ. ಉದಾಹರಣೆಗೆ ಪೋರ್ಚುಗಲ್ ಆಗಿರ್ಬೋದು, ಸ್ಪೇನ್ ಆಗಿರ್ಬೋದು, ಫ್ರಾನ್ಸ್ ಆಗಿರ್ಬೋದು, ಇಂಗ್ಲೆಂಡ್ ಆಗಿರ್ಬೋದು, ಇಟಲಿ ಆಗಿರ್ಬೋದು, ಹೀಗೆ ಈ ಎಲ್ಲ ಕಡೆಗಳಲ್ಲಿ ಹೊಸ ಹೊಸ ರಾಜಮನೆತನಗಳು ಹುಟ್ಟಿಕೊಳ್ತಾವ. ಹೀಗೆ ಈ ಹುಟ್ಟಿಕೊಂಡಿರ್ತಕ್ಕಂತಹ ರಾಜಮನೆತನಗಳು ಇವು ಏನಾಗಿದ್ದಪ್ಪ ಅಂದ್ರೆ ಸಾಮ್ರಾಜ್ಯಶಾಹಿ ಮನೆತನ ಆಗಿರ್ತಾವ. ಹೀಗಾಗಿ ಈ ಸಾಮ್ರಾಜ್ಯಶಾಹಿ ಮನೆತನದಲ್ಲಿ ಕಂಡು ಬರ್ತಕ್ಕಂಥ ಈ ರಾಜರು ಕೂಡ ಏನ್ ಮಾಡ್ತಾರಪ್ಪ ಅಂದ್ರ ನೌಕಾಯಾನಕ್ಕೆ ತಮ್ಮದೇ ಆದಂತ ಒಂದು ಸಹಾಯ ಹಸ್ತವನ್ನು ನೀಡಲಿಕ್ಕೆ ಆರಂಭಿಸ್ತಾರೆ. ಕಾರಣ ಏನಪ್ಪಾ ಅಂತಂದ್ರ ಇವರ ಒಂದು ಬಯಕೆ ಏನಿರ್ತದಪ್ಪ ಅಂತಂದ್ರ ತಮ್ಮ ಒಂದು ಸಾಮ್ರಾಜ್ಯವನ್ನ ವಿಸ್ತರಿಸಬೇಕಂತಕ್ಕಂಥ ಒಂದು ಬಯಕೆ ಇರುತ್ತೆ. ಹೀಗಾಗಿ ಆ ಸಾಮ್ರಾಜ್ಯ ವಿಸ್ತರಣಾ ನೀತಿಯ ಹಿನ್ನೆಲೆಯಲ್ಲಿ ಆಗಿರ್ಬೋದು ಹಾಗೂ ಸಂಪತ್ತಿನ ವ್ಯಾಮೋಹದ ಹಿನ್ನೆಲೆಯಲ್ಲಿ ಆಗಿರ್ಬೋದು, ಹೀಗೆ ಈ ಯುರೋಪಿನಲ್ಲಿ ಹುಟ್ಟಿಕೊಂಡಿರ್ತಕ್ಕಂಥ ಅನೇಕ ರಾಷ್ಟ್ರಗಳ ರಾಜರು ಕೂಡ ಏನ್ ಮಾಡ್ತಾರಪ್ಪ ಅಂತಂದ್ರೆ ಈ ಒಂದು ನೌಕಾಯಾನಿಗಳಿಗೆ ಹಡಗಿನ ಸಹಾಯ ಆಗಿರ್ಬೋದು, ಹಣದ ಸಹಾಯ ಆಗಿರ್ಬೋದು ಮತ್ತು ಆಹಾರದ ಸಹಾಯ ಆಗಿರ್ಬೋದು, ಈ ರೀತಿಯಾಗಿ ಏನ್ ಮಾಡ್ತಾರಪ್ಪ ಅಂದ್ರ ನೌಕಾಯಾನಕ್ಕೆ ಪ್ರೋತ್ಸಾಹವನ್ನು ನೀಡ್ತಾರೆ. ಯಾಕೆ ನೀಡ್ತಾರಪ್ಪ ಅಂತಂದ್ರೆ ಹೊಸ ಹೊಸ ಪ್ರದೇಶಗಳು ಸಂಶೋಧನೆಗೊಂಡಿದ್ದೇ ಆದ್ರ ಆ ಒಂದು ಪ್ರದೇಶಗಳಲ್ಲಿ ತಮ್ಮ ಒಂದು ಸಾಮ್ರಾಜ್ಯವನ್ನ ವಿಸ್ತರಿಸಬಹುದು, ಜೊತೆಗೆ ಅಲ್ಲಿ ಕಂಡು ಬರ್ತಕ್ಕಂಥ ಸಂಪತ್ತನ್ನ ದೋಚಬಹುದು ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಈ ಅನೇಕ ರಾಜರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಈ ನೌಕಾಯಾನಕ್ಕೆ ಪ್ರೋತ್ಸಾಹ ಕೊಡ್ತಾರೆ. ಉದಾಹರಣೆಗೆ ಪೋರ್ಚುಗಲ್ ನಲ್ಲಿ ಕಂಡು ಬರ್ತಕ್ಕಂಥ ಹೆನ್ರಿ ಆಗಿರ್ಬೋದು, ನಂತರ 2ನೇ ಇಮ್ಯಾನ್ಯುಯಲ್ ಆಗಿರ್ಬೋದು, ಸ್ಪೇನಿನಲ್ಲಿ ಕಂಡು ಬರ್ತಕ್ಕಂಥ ಫರ್ಡಿನಾಂಡ್ ಆಗಿರ್ಬೋದು, ಇಸಬೆಲ್ ಆಗಿರ್ಬೋದು, ಹೀಗೆ ಅನೇಕ ರಾಜರು ಕೂಡ ಏನ್ ಮಾಡ್ತಾರಪ್ಪ ಅಂತಂದ್ರೆ ಈ ಒಂದು ನೌಕಾಯಾನಕ್ಕೆ ಪ್ರೋತ್ಸಾಹ ನೀಡ್ತಾರೆ ಅಂತ ಹೇಳ್ಬೋದು. ಇನ್ ನೆಕ್ಸ್ಟ್ ಭೌಗೋಳಿಕ ಅನ್ವೇಷಣೆ ನೀಡಲಿಕ್ಕೆ 8ನೇ ಒಂದು ಮುಖ್ಯ ಕಾರಣ ಯಾವಪ್ಪ ಅಂದ್ರೆ ಧರ್ಮ ಯುದ್ಧಗಳು. ಈ ಧರ್ಮ ಯುದ್ಧಗಳು ಕೂಡ ಈ ಭೌಗೋಳಿಕ ಅನ್ವೇಷಣೆ ನೀಡಲಿಕ್ಕೆ ಪರೋಕ್ಷ ಕಾರಣ ಅಂತ ಹೇಳ್ಬೋದು. ಯಾವ ರೀತಿಪ್ಪ ಅಂತಂದ್ರೆ ಕ್ರಿಸ್ತ ಶಕ 1095ರಿಂದ 1275ರವರೆಗೆ ಸರಿಸುಮಾರು 175 ವರ್ಷಗಳ ಕಾಲ ಕ್ರೈಸ್ತರು ಮತ್ತು ಅರಬರ ಮಧ್ಯೆ ಏನಕ್ಕಪ್ಪ ಅಂದ್ರೆ ಯುದ್ಧಗಳು ಕಂಡು ಬರ್ತಾವ. ಹೀಗಾಗಿ ಕ್ರೈಸ್ತರು ಮತ್ತು ಅರಬರ ಮಧ್ಯೆ ಕಂಡು ಬರ್ತಕ್ಕಂಥ ಯುದ್ಧಗಳನ್ನೇ ನಾವೇನಂತ ಕರಿತೀವಪ್ಪ ಅಂದ್ರೆ ಧರ್ಮ ಯುದ್ಧಗಳು ಅಂತ ಕರಿತೀವಿ. ಹಾಗಾದ್ರೆ ಈ ಧರ್ಮ ಯುದ್ಧಗಳು ಯಾಕೆ ನಡೆದಪ್ಪ ಅಂತಂದ್ರೆ ಕ್ರೈಸ್ತ ಧರ್ಮದ ಪವಿತ್ರ ಸ್ಥಳಗಳನ್ನ ರಕ್ಷಿಸಿಕೊಳ್ಳುವ ಸಲುವಾಗಿ. ಯಾರಿಂದ ರಕ್ಷಿಸಿಕೊಳ್ಳುವುದಪ್ಪ ಅಂದ್ರೆ ಅರಬ್ಬರಿಂದ ರಕ್ಷಿಸಿಕೊಳ್ಳುವುದು. ಹೀಗಾಗಿ ಈ ಹಿನ್ನೆಲೆಯಲ್ಲಿ ಯುರೋಪಿನಲ್ಲಿ ಕಂಡು ಬರ್ತಕ್ಕಂಥ ಕ್ರೈಸ್ತರು ಏನ್ ಮಾಡ್ತಾರಪ್ಪ ಅಂದ್ರೆ ತಮ್ಮ ಕ್ರೈಸ್ತ ಧರ್ಮದ ಪವಿತ್ರ ಸ್ಥಳಗಳಾದಂತ ಜೆರುಸಲೆಂ ಆಗಿರ್ಬೋದು, ಬೆತ್ಲೆಹೆಮ್ ಆಗಿರ್ಬೋದು, ಹೀಗೆ ಈ ಪವಿತ್ರ ಸ್ಥಳಗಳನ್ನ ಅರಬ್ಬರಿಂದ ರಕ್ಷಣೆ ಮಾಡಿಕೊಳ್ಳಬೇಕಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ತಮ್ಮ ಜೀವದ ಹಂಗು ತೊರೆದು ಈ ಒಂದು
ಅರಬ್ಬರೊಂದಿಗೆ ಹೋರಾಟವನ್ನು ಕೈಗೊಳ್ತಾರೆ. ಹೀಗೆ ಸರಿಸುಮಾರು 175 ವರ್ಷಗಳ ಕಾಲ ನಿರಂತರ ಹೋರಾಟ ನಡೆಯುತ್ತಿ ಆ ಸಂದರ್ಭದಲ್ಲಿ ಕೇವಲ ಪಾಶ್ಚಿಮಾತ್ಯ ಪ್ರದೇಶಗಳಿಗೆ ಮಾತ್ರ ಸೀಮಿತವಾಗಿರ್ತಕ್ಕಂತಹ ಈ ಯುರೋಪಿಯನ್ನರು ಈ ಧರ್ಮ ಯುದ್ಧಗಳಿಂದಾಗಿ ಪೂರ್ವದ ನಾಡಿನ ಒಂದು ಪರಿಚಯವನ್ನು ಪಡೆದುಕೊಳ್ತಾರೆ. ಹೀಗಾಗಿ ಅರಬ್ಬರೊಂದಿಗೆ ಹೋರಾಟ ಮಾಡ್ಬೇಕಂದ್ರೆ ಅರಬ್ಬರ ಮೂಲಕ ಪೌರ್ವಾತ್ಯ ರಾಷ್ಟ್ರಗಳಲ್ಲಿ ಕಂಡು ಬರ್ತಕ್ಕಂಥ ವ್ಯಕ್ತಿಗಳು. ಹೀಗಾಗಿ ಈ ಹಿನ್ನೆಲೆಯಲ್ಲಿ ಈ ಧರ್ಮ ಯುದ್ಧಗಳ ಪರಿಣಾಮದಿಂದಾಗಿ ಈ ಕ್ರಿಶ್ಚಿಯನ್ನರಿಗೆ ಈ ಪೌರ್ವಾತ್ಯ ರಾಷ್ಟ್ರಗಳ ಒಂದು ಪರಿಚಯವಾಗಲಿಕ್ಕೆ ಆರಂಭಿಸುತ್ತೆ. ಹೀಗಾಗಿ ಆ ಪೌರ್ವಾತ್ಯ ರಾಷ್ಟ್ರಗಳ ಪರಿಚಯವನ್ನು ಕಂಡುಕೊಂಡಂತ ಈ ಕ್ರಿಶ್ಚಿಯನ್ನರು ಇವರು ಪೂರ್ವದ ರಾಷ್ಟ್ರಗಳಲ್ಲಿ ಕಂಡು ಬರ್ತಕ್ಕಂಥ ಸಂಪತ್ತು ಆಗಿರ್ಬೋದು, ಸಂಸ್ಕೃತಿ ಆಗಿರ್ಬೋದು, ಅಲ್ಲಿ ಕಂಡು ಬರ್ತಕ್ಕಂಥ ಜನರ ಸ್ಥಿತಿಗತಿಗಳಾಗಿರ್ಬೋದು, ಜೊತೆಗೆ ಅಲ್ಲಿ ಕಂಡು ಬರ್ತಕ್ಕಂಥ ವಿಪುಲವಾದಂತ ಸಂಪತ್ತು ಆಗಿರ್ಬೋದು, ಹೀಗೆ ಇವೆಲ್ಲವುಗಳ ಬಗ್ಗೆ ಆಕರ್ಷಿತರಾಗಿದ್ದರಿಂದಾಗಿ ಈ ಪೌರ್ವಾತ್ಯ ನಾಡಿನ ಜನರೊಂದಿಗೆ ಸಂಪರ್ಕ ಹೊಂದಬೇಕಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಏನಾಗತ್ತಪ್ಪ ಅಂತಂದ್ರೆ ಈ ಭೌಗೋಳಿಕ ಅನ್ವೇಷಣೆ ಆರಂಭ ಐತೆ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಈ ಧರ್ಮ ಯುದ್ಧಗಳು ಕೂಡ ಈ ಒಂದು ಭೌಗೋಳಿಕ ಅನ್ವೇಷಣೆಯಲ್ಲಿಕ್ಕೆ ಒಂದು ಪ್ರಮುಖ ಕಾರಣ ಅಂತ ಹೇಳ್ಬೋದು. ಇನ್ ನೆಕ್ಸ್ಟ್ ಕೊನೆಯ ಒಂದು ಪ್ರಮುಖ ಕಾರಣ ಯಾವಪ್ಪ ಅಂತಂದ್ರೆ ಇತರೆ ಕಾರಣಗಳು. ಈ ಭೌಗೋಳಿಕ ಅನ್ವೇಷಣೆಯಲ್ಲಿ ಕಂಡು ಬರ್ತಕ್ಕಂಥ ಇತರೆ ಕಾರಣ ಅಂತ ಬಂದಾಗ ಉದಾಹರಣೆಗೆ ಮುದ್ರಣ ಯಂತ್ರದ ಶೋಧನೆ ಆಗಿರ್ಬೋದು. ಮುದ್ರಣ ಯಂತ್ರದ ಶೋಧನೆ ಆಗಿದ್ದರಿಂದಾಗಿ ಹಲವಾರು ಹೊಸ ಹೊಸ ಗ್ರಂಥಗಳು ಏನಕ್ಕಪ್ಪ ಅಂತಂದ್ರೆ ರಚನೆಗೊಳ್ಳುವುದಷ್ಟೇ ಅಲ್ಲದೆ ಬಹುಬೇಗನೆ ಮರುಮುದ್ರಣಗೊಳ್ಳಲಿಕ್ಕೆ ಆರಂಭಿಸ್ತಾವ. ಆ ಸಂದರ್ಭದಲ್ಲಿ ಭೂಗೋಳದ ಬಗೆಗಿನ ಒಂದು ಸ್ಪಷ್ಟ ಅರಿವು ಏನಾಗತ್ತಪ್ಪ ಅಂದ್ರೆ ಈ ನಾವಿಕರಿಗೆ ಮತ್ತು ಅನ್ವೇಷಣಕಾರರಿಗೆ ಕಂಡು ಬರ್ತದೆ ಅಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ಸಿಡಿಮದ್ದನ್ನ ಕಂಡಿಡ್ತಾರು. ಆ ಸಿಡಿಮದ್ದಿನ ಸಹಾಯದಿಂದಾಗಿ ಕಡಲ್ಗಳಿಂದ ನಾವಿಕರು ಏನ್ ಮಾಡ್ತಾರಪ್ಪ ಅಂದ್ರ ತಮ್ಮನ್ನ ರಕ್ಷಣೆ ಮಾಡಿಕೊಳ್ಳಲಿಕ್ಕೆ ಆರಂಭಿಸ್ತಾರೋ. ಅಷ್ಟೇ ಅಲ್ಲದೆ ದಿಕ್ಸೂಚಿಯನ್ನ ಕಂಡಿಡ್ತಾರೆ. ನಾವಿಕರಿಗೆ ಅತಿ ಅವಶ್ಯಕವಾಗಿ ಬೇಕಾದಂತ ವಸ್ತು ಯಾವಪ್ಪ ಅಂದ್ರ ದಿಕ್ಕುಗಳನ್ನ ಗುರುತಿಸುವ ಸಲುವಾಗಿ ಈ ದಿಕ್ಸೂಚಿಯ ಒಂದು ಸಂಶೋಧನೆ ಆಗತ್ತೆ. ಅಷ್ಟೇ ಅಲ್ಲದೆ ಆಸ್ಟ್ರೋಲೋಬ್ ಉಪಕರಣವನ್ನ ಪತ್ತೆ ಹಚ್ತಾರು. ಜೊತೆಗೆ ಹಲವಾರು ಬಂಡವಾಳಶಾಹಿಗಳು ಏನ್ ಮಾಡ್ತಾರಪ್ಪ ಅಂತಂದ್ರ ಹೊಸ ಹೊಸ ಬ್ಯಾಂಕುಗಳನ್ನ ಸ್ಥಾಪನೆ ಮಾಡುವ ಮುಖೇನ ಆ ಬ್ಯಾಂಕುಗಳಿಂದ ಈ ಒಂದು ನೌಕಾಯಾನಿಗಳಿಗೆ ಏನ್ ಮಾಡ್ತಾರಪ್ಪ ಅಂದ್ರ ಹಣದ ಸಹಾಯವನ್ನ ನೀಡುತ್ತಾರೆ ಅಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ಗ್ರಹೋನ್ನತಿ ಮಾಪನವನ್ನ ಕಂಡುಹಿಡಿತಾರೆ. ಹೀಗಾಗಿ ಈ ಗ್ರಹೋನ್ನತಿ ಮಾಪಕ ಏನ್ ಮಾಡತ್ತಪ್ಪ ಅಂದ್ರ ತಾವು ತಲುಪಬೇಕಾದಂತ ಸ್ಥಳದ ನಿರ್ದಿಷ್ಟ ಮಾಹಿತಿಯನ್ನು ನೀಡಲಿಕ್ಕೆ ಆರಂಭಿಸ್ತಾರೆ. ಹೀಗೆ ಒಟ್ಟಾರೆಯಾಗಿ ಇತರೆ ಕಾರಣಗಳು ಕೂಡ ಈ ಭೌಗೋಳಿಕ ಅನ್ವೇಷಣೆ ನೀಡಲಿಕ್ಕೆ ಒಂದು ಮುಖ್ಯ ಕಾರಣ ಅಂತ ಹೇಳ್ಬೋದು. ಇನ್ನಂತರ ಈ ಒಂದು ಪ್ರಮುಖ ಕಾರಣಗಳನ್ನ ನೋಡಿದ ನಂತರ ಈ ಭೌಗೋಳಿಕ ಅನ್ವೇಷಣೆ ನಡೀಲಿಕ್ಕೆ ಇನ್ನಿತರೆ ಕಾರಣ ಯಾವಪ್ಪ ಅಂದ್ರೆ ಪುನರುಜ್ಜೀವನ ಚಳುವಳಿಯ ಸ್ಫೂರ್ತಿ ಆಗಿರ್ಬೋದು. ಈ ಪುನರುಜ್ಜೀವನ ಚಳುವಳಿ ನಡೆದ ಪರಿಣಾಮದಿಂದಾಗಿ ಈ ಪುನರುಜ್ಜೀವನ ಚಳುವಳಿ ಏನ್ ಮಾಡತ್ತಪ್ಪ ಅಂದ್ರೆ ಯುರೋಪಿಯನ್ ಜನರಲ್ಲಿ ಜ್ಞಾನ ವೃದ್ಧಿ ಆಗಿರ್ಬೋದು, ಸಾಹಸ ಪ್ರವೃತ್ತಿ ಆಗಿರ್ಬೋದು, ಕುತೂಹಲತೆ ಆಗಿರ್ಬೋದು ಹಾಗೂ ವಿಚಾರಶೀಲತೆಯನ್ನ ಮೂಡಿಸುವ ಮುಖೇನ ಅನೇಕ ಸಾಹಸಿಗರು ಸಮುದ್ರಯಾನದಲ್ಲಿ ತೊಡಗುವಂತೆ ಈ ಪುನರುಜ್ಜೀವನ ಚಳುವಳಿ ಏನ್ ಮಾಡತ್ತಪ್ಪ ಅಂದ್ರ ಪ್ರೇರಣೆಯನ್ನ ನೀಡಿತಂತ ಹೇಳ್ಬೋದು. ಇನ್ ನೆಕ್ಸ್ಟ್ ಈ ಪುನರುಜ್ಜೀವನ ಚಳುವಳಿಯ ಸ್ಫೂರ್ತಿ ಅಷ್ಟೇ ಅಲ್ಲದೆ ಮತ್ತೊಂದು ಕಾರಣ ಯಾವಪ್ಪ ಅಂತಂದ್ರೆ ಬದಲಾದ ವ್ಯಾಪಾರಿ ಮಾರ್ಗ. ಈ ಬದಲಾದ ವ್ಯಾಪಾರಿ ಮಾರ್ಗವೂ ಸಹ ಈ ಭೌಗೋಳಿಕ ಅನ್ವೇಷಣೆಯಲ್ಲಿ ಕಂಡು ಬರ್ತಕ್ಕಂಥ ಒಂದು ಮುಖ್ಯ ಕಾರಣ ಅಂತ ಹೇಳ್ಬೋದು. ಯಾವ ರೀತಿಪ್ಪ ಅಂತಂದ್ರೆ ಈ ಮುಂಚೆ ಇಡೀ ವಿಶ್ವದ ವ್ಯಾಪಾರ ಏನಾಗಿತ್ತಪ್ಪ ಅಂತಂದ್ರೆ ಮೆಡಿಟೇರಿಯನ್ ಸಮುದ್ರ ಕೇಂದ್ರಿತವಾಗಿತ್ತು. ಹೀಗಾಗಿ ಆ ಮೆಡಿಟೇರಿಯನ್ ಸಮುದ್ರ ಕೇಂದ್ರಿತವಾದಂತ ವ್ಯಾಪಾರ ಇಟಲಿಯ ಒಡೆತನದಲ್ಲಿತ್ತು. ಹೀಗಾಗಿ ಆ ಇಟಲಿಯ ಒಡೆತನದಲ್ಲಿರ್ತಕ್ಕಂಥ ವ್ಯಾಪಾರ ಮತ್ತೊಬ್ಬರ ಕೈಗೆ ವರ್ಗಾವಣೆಗಳು ಯಾವ ರೀತಿಪ್ಪ ಅಂತಂದ್ರೆ ಇಟಲಿಯ ಒಡೆತನವನ್ನ ವಿರೋಧಿಸಿರ್ತಕ್ಕಂಥ ಯುರೋಪಿನ ಅನೇಕ ರಾಷ್ಟ್ರಗಳು ಏನ್ ಮಾಡ್ತಾವಪ್ಪ ಅಂತಂದ್ರೆ ಮೆಡಿಟೇರಿಯನ್ ಸಮುದ್ರದ ಮುಖಾಂತರವಾಗಿ ವ್ಯಾಪಾರ ನಡೆಸೋದ್ರ ಬದಲಾಗಿ ಅಂಟ್ಲಾಂಟಿಕ್ ಸಮುದ್ರದ ಮುಖೇನ ಏನ್ ಮಾಡ್ತಾರಪ್ಪ ಅಂತಂದ್ರೆ ತಮ್ಮ ಒಂದು ವ್ಯಾಪಾರವನ್ನ ನಡೆಸಲಿಕ್ಕೆ ಆರಂಭಿಸಿದ್ರಿಂದಾಗಿ ಇಡೀ ವಿಶ್ವದ ಒಡೆತನ ಇಟಲಿಯ ಕೈಯಿಂದ ಯುರೋಪಿನ ಇತರೆ ರಾಷ್ಟ್ರಗಳಿಗೆ ಹಂಚಿಕೆಯಾಗಲಿಕ್ಕೆ ಆರಂಭಿಸುತ್ತೆ ಹೇಳ್ಬೋದು. ಅಷ್ಟೇ ಅಲ್ಲದೆ ಅದೇ ಸಮಯಕ್ಕೆ ಈ ವಿಶ್ವ ವ್ಯಾಪಾರದ ಒಡೆತನಕ್ಕಾಗಿ ನಿರ್ಮಾಣಗೊಂಡಂತ ಹೆನ್ಸಿಯಾಟಿಕ್ ಲೀಗ್ ಅನ್ನು ಕೂಡ ಏನಕ್ಕಪ್ಪ ಅಂದ್ರೆ ಪತನಗೊಳ್ಳುತ್ತೆ ಅಂತ ಹೇಳ್ಬೋದು. ಹೀಗೆ ಹೆನ್ಸಿಯಾಟಿಕ್ ಲೀಗ್ ಪತನಗೊಂಡಿದ್ದರಿಂದಾಗಿ ಮೆಡಿಟರೇನಿಯನ್ ಕೇಂದ್ರಿತವಾದಂತ ವಿಶ್ವ ವ್ಯಾಪಾರ ಈ ಅಂಟ್ಲಾಂಟಿಕ್ ಸಾಗರದ ಕಡೆಗೆ ಸ್ಥಳಾಂತರಗೊಂಡಿದ್ದರಿಂದಾಗಿ ಆ ಸಮಯಕ್ಕೆ ಯುರೋಪಿನ ಅನೇಕ ರಾಷ್ಟ್ರಗಳು ಪಶ್ಚಿಮ ದಿಕ್ಕಿನಲ್ಲಿ ಪ್ರಯಾಣಿಸುವ ಮುಖ ಏನ್ ಮಾಡ್ತಾರಪ್ಪ ಅಂತಂದ್ರೆ ನೌಕಾಯಾನವನ್ನ ಕೈಗೊಂಡಂತ ಹೇಳ್ಬೋದು. ಹೀಗೆ ಒಟ್ಟಾರೆಯಾಗಿ ಬದಲಾದ ವ್ಯಾಪಾರಿ ಮಾರ್ಗವೂ ಸಹ ಈ ಭೌಗೋಳಿಕ ಅನ್ವೇಷಣೆ ನೀಡಲಿಕ್ಕೆ ಒಂದು ಮುಖ್ಯ ಕಾರಣ ಅಂತ ಹೇಳ್ಬೋದು. ಇದರ ನಂತರ ಕಂಡು ಬರ್ತಕ್ಕಂಥ ಮತ್ತೊಂದು ಕಾರಣ ಯಾವಪ್ಪ ಅಂತಂದ್ರೆ ಯುರೋಪಿಯನ್ನರಲ್ಲಿ ಕಂಡು ಬರ್ತಕ್ಕಂಥ ಸಂಪತ್ತಿನ ವ್ಯಾಮೋಹ. ಹೀಗಾಗಿ ಯುರೋಪಿಯನ್ನರು ಹೊಂದಿರತಕ್ಕಂಥ ಸಂಪತ್ತಿನ ವ್ಯಾಮೋಹ ಕೂಡ ಈ ಭೌಗೋಳಿಕ ಅನ್ವೇಷಣೆ ನೀಡಲಿಕ್ಕೆ ಒಂದು ಮುಖ್ಯ ಕಾರಣ ಅಂತ ಹೇಳ್ಬೋದು. ಯಾಕಪ್ಪ ಅಂದ್ರ ಮೂಲತಃ ಯುರೋಪಿಯನ್ನರು ತಮಗೆ ಬೇಕಾಗಿರ್ತಕ್ಕಂಥ ಮುಖ್ಯ ವಸ್ತುಗಳಿಗಾಗಿ ಅವರು ಯಾರನ್ನ ಅವಲಂಬಿಸಿದ್ರಪ್ಪ ಅಂತಂದ್ರ
ಏಷ್ಯಾ ಖಂಡದ ರಾಷ್ಟ್ರಗಳನ್ನ ಅವಲಂಬಿಸಿದ್ರು. ಹೀಗಾಗಿ ಈ ಸಂದರ್ಭದಲ್ಲಿ ಏಷ್ಯಾ ಖಂಡದಲ್ಲಿ ಕಂಡು ಬರ್ತಕ್ಕಂಥ ಅತ್ಯಧಿಕ ಸಂಪತ್ತು ಆಗಿರ್ಬೋದು ಹಾಗೂ ಅಲ್ಲಿ ಕಂಡು ಬರ್ತಕ್ಕಂಥ ಬೆಲೆ ಬಾಳುವ ವಸ್ತುಗಳ ಮೇಲೆ ಈ ಯುರೋಪಿಯನರು ಅತಿ ಹೆಚ್ಚಿನ ವ್ಯಾಮೋಹವನ್ನು ಹೊಂದಿದ್ರು. ಹೀಗಾಗಿ ಆ ವ್ಯಾಮೋಹ ಹೊಂದಿದ ಹಿನ್ನೆಲೆಯಲ್ಲಿ ಏಷ್ಯಾದ ಸಂಪತ್ತುಗಳನ್ನ ದೋಚುವ ಒಂದು ಹಿನ್ನೆಲೆಯಲ್ಲಿ ಈ ಯುರೋಪಿಯನ್ನರು ಏನ್ ಮಾಡಿರಪ್ಪ ಅಂತಂದ್ರೆ ಈ ನೌಕಾಯಾನಕ್ಕೆ ಸಹಾಯ ನೀಡಿದ್ರು ಅಂತ ಹೇಳ್ಬೋದು. ಹೀಗೆ ಈ ಒಂದು ಯುರೋಪಿಯನ್ನರಲ್ಲಿ ಕಂಡು ಬರ್ತಕ್ಕಂಥ ಸಂಪತ್ತಿನ ವ್ಯಾಮೋಹ ಕೂಡ ಈ ಭೌಗೋಳಿಕ ಅನ್ವೇಷಣೆಯಲ್ಲಿ ಕಂಡು ಬರ್ತಕ್ಕಂಥ ಮತ್ತೊಂದು ಕಾರಣ ಅಂತ ಹೇಳ್ಬೋದು. ಹೀಗೆ ಇನ್ನೂ ಅನೇಕ ಕಾರಣಗಳು ಕಂಡು ಬರ್ತವೆ. ಉದಾಹರಣೆಗೆ ಇಟಲಿಯ ಶ್ರೀಮಂತಿಕೆ ಆಗಿರ್ಬೋದು, ಅಷ್ಟೇ ಅಲ್ಲದೆ ನಾವಿಕರಲ್ಲಿ ಕಂಡು ಬರ್ತಕ್ಕಂಥ ಸಾಹಸ ಸ್ಫೂರ್ತಿ ಆಗಿರ್ಬೋದು, ದಿಕ್ಸೂಚಿಯ ಸಂಶೋಧನೆ ಆಗಿರ್ಬೋದು, ವಾಣಿಜ್ಯೋದ್ಯಮದ ಬೆಳವಣಿಗೆ ಆಗಿರ್ಬೋದು. ಹೀಗೆ ಈ ಎಲ್ಲ ಕಾರಣಗಳಿಂದ ಈ ಒಂದು ಭೌಗೋಳಿಕ ಅನ್ವೇಷಣೆ ಆರಂಭವಾಯಿತು ಅಂತ ಹೇಳ್ಬೋದು. ಇದಿಷ್ಟು ಏನಪ್ಪಾ ಅಂತಂದ್ರೆ ಭೌಗೋಳಿಕ ಅನ್ವೇಷಣೆಯಲ್ಲಿ ಕಂಡು ಬರ್ತಕ್ಕಂಥ ಒಂದು ಮುಖ್ಯ ಕಾರಣಗಳಂತ ಹೇಳ್ಬೋದು.